ಹಿಂದೂ ಸ್ವರಾಜ್ಯದ ಹಿಂದೂ ಸಾಮ್ರಾಜ್ಯದ ಕಲ್ಪನೆಯನ್ನು ಹುಟ್ಟುಹಾಕಿ ಅದನ್ನು ಮುನ್ನಡೆಸ್ಕೊಂಡು ಬಂದಂಥವ್ರು. ಹಾಗಾಗಿ ಈ ಭಗವಧ್ವಜವನ್ನು ಹಾರಿಸಬೇಕು. ಈಗ ದಯವಿಟ್ಟು ಎಲ್ಲ ವೇದಿಕೆ ಕಡೆ ನೋಡಿ. ಹರೀಶರು ಹೇಳಿದ್ರು ಅವರಿಗೆ ಈ ರೀತಿಯ ಸೂಪರ್ ಶಾಲೆ ಮಾಡಕ್ಕೆ ಪ್ರೇರಣೆ ಅವರ ತಾಯಿಯವರು ಅಂತ ಹೇಳಿ. ನಿಜಕ್ಕೂ ಕೂಡ ಜಗತ್ನಲ್ಲಿ ಎಲ್ಲ ಒಳ್ಳೆ ಮಕ್ಕಳಿಗೆ ಪ್ರೇರಣೆ ಕೊಟ್ಟಿರ್ತಕ್ಕಂಥದ್ದು ತಾಯಂದ್ರೆ. ಹಾಗಾಗಿ ಹರೀಶ್ ಅವರ ತಾಯಿಯವರಿಗೆ ನನ್ನ ಒಂದು ನಮನಗಳನ್ನು ನಾನು ಇಲ್ಲಿ ಸಲ್ಲಿಸ್ತಾ ಇದ್ದೀನಿ. ಟೆಕ್ನಾಲಜಿಯನ್ನು ಬಳಸಿ ಭಾರತೀಯ ಸನಾತನ ಧರ್ಮವನ್ನ ಪ್ರತಿಬಿಂಬಿಸುವಂತ ಕೆಲಸವನ್ನ ಈ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನ ಹರೀಶ್ ಅವರಿಗೆ ಸಲ್ಲಿಸ್ತಾರೆ. ನಾವು ಸಿಲೆಬಸ್ ಅನ್ನ ಕೊಡ್ತೀವಿ, ಸರ್ಕಾರ ಸಿಲೆಬಸ್ ಅನ್ನು ಹೇಳುತ್ತೆ ಈ ರೀತಿ ಪಠ್ಯಕ್ರಮ ಇರಬೇಕು. ಈಗಿನ ಸರ್ಕಾರ ಅದನ್ನು ಉಲ್ಟಾ ಮಾಡಿರುತ್ತೆ, ಅದು ಬಿಡಿ. ಆದರೆ ಕೇಂದ್ರ ಸರ್ಕಾರದ ನಿರ್ದೇಶನದಂತೆ ರಾಜ್ಯ ಸರ್ಕಾರಗಳು ಪಠ್ಯಕ್ರಮವನ್ನು ಹೇಳಬೇಕು. ಆದರೆ ಹರೀಶ್ ಅವರ ವಾಗ್ದೇವಿ ಶಾಲೆಯಲ್ಲಿ ನಾನು ಗಮನಿಸಿದ್ದೀನಿ, ಪಠ್ಯ ಪುಸ್ತಕದ ಜೊತೆಗೆ ಪಠ್ಯಕ್ರಮದ ಜೊತೆಗೆ ಭಾರತೀಯತೆಯನ್ನು ಕಲಿಸುವಂತ, ಅವರ ಪ್ರತಿಭೆಯನ್ನು ಅರಳಿಸುವಂತ ಕೆಲಸವನ್ನ ಈ ಶಾಲೆಯಲ್ಲಿ ಮಾಡ್ತಾ ಇರೋದು ನಿಜಕ್ಕೂ ಅಭಿನಂದನಾರ್ಹ ಅಂತ ನಾನು ಭಾವಿಸ್ತೀನಿ. ಇವತ್ತು ಸಮಾಜದಲ್ಲಿ ಬೇರೆ ಬೇರೆ ನೂರಾರು ಸಾವಿರಾರು ಶಿಕ್ಷಣ ಸಂಸ್ಥೆಗಳಿದಾವೆ. ಲಕ್ಷಾಂತರ ಜನಕ್ಕೆ ಶಿಕ್ಷಣವನ್ನ ಕೊಡ್ತಕ್ಕಂಥ ಕೆಲಸವನ್ನ ಬೇರೆ ಬೇರೆಯವರು ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಯಾವ ರೀತಿ ಶಿಕ್ಷಣವನ್ನ ಮಕ್ಕಳಿಗೆ ಕೊಡಬೇಕು ಅನ್ನೋ ರೀತಿನಲ್ಲಿ ಒಂದು ಮೇಲ್ಪಂಕ್ತಿಯನ್ನ ಹಾಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ವಾಗ್ದೇವಿ ಹರೀಶ್ ಅವರು. ನಮ್ಮ ವಾಗ್ದೇವಿಯಂತಹ ಶಾಲೆಗಳು ಸಮಾಜದಲ್ಲಿ ಬರೀ ಬೆಂಗಳೂರಿಗೆ ಸೀಮಿತ ಆಗಬಾರ್ದು, ಇಡೀ ದೇಶದಾದ್ಯಂತ ನಮ್ಮ ಹರೀಶ್ ಅವರು ನಡೆಸ್ತಾ ಇದ್ದಾರಲ್ಲ ಆ ತರದ ಶಾಲೆಗಳು ಬರಬೇಕು. ಇಲ್ಲಿ ಮಾನವೀಯತೆ ನೋಡಿ ಎಷ್ಟು ಒಳ್ಳೆ ಇದನ್ನ ಮಾಡ್ತಾ ಇದ್ದಾರೆ. ವಾಗ್ದೇವಿ ಸೂಪರ್ ಸ್ಕೂಲ್, ಫ್ರೀ ಸೂಪರ್ ಸ್ಕೂಲ್, ಬಡವರಿಗೆ ಇಲ್ಲಿ ಮನುಷ್ಯತ್ವ ಇದೆ, ಮಾನವೀಯತೆ ಇದೆ. ಹಾಗಾಗಿ ಮನುಷ್ಯತ್ವವನ್ನ ಬಿಟ್ಟು ಇರಬಾರದು ಎಜುಕೇಶನ್. ಎಜುಕೇಶನ್ ಈಸ್ ನಥಿಂಗ್ ಬಟ್ ಏನು, ಎಲ್ಲರನ್ನು ಕೂಡ ಒಳಗೊಂಡು ತೆಗೆದುಕೊಂಡು ಹೋಗೋದೇನಿದೆಯಲ್ಲ ಅದು ಎಜುಕೇಶನ್. ನಮಸ್ಕಾರ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತತ್ಸ್ಮೈ ಶ್ರೀ ಗುರವೇ ನಮಃ ಅಂತ ಕರೀತಾರೆ. ಅಂದರೆ ಒಂದು ಮಗುವನ್ನು ಸಮಾಜಕ್ಕೆ ಸತ್ಪ್ರಜೆಯಾಗಿ ಕೊಡಬೇಕು ಅನ್ನೋದಾದರೆ ಗುರು ಹಾಗೂ ಶಿಕ್ಷಣ ಸಂಸ್ಥೆಗಳ ಪಾತ್ರ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ನಾವು ವಾಗ್ದೇವಿ ವಿಲಾಸ್ ಶಿಕ್ಷಣ ಸಂಸ್ಥೆಯಲ್ಲಿದ್ದೇವೆ. ಈ ಸಂಸ್ಥೆಯ ಸತ್ಕಾರ್ಯ ಒಂದು ಮಗುವನ್ನು ಸಮಾಜದ ಸತ್ಪ್ರಜೆಯಾಗಿ ಈ ಶಿಕ್ಷಣ ಸಂಸ್ಥೆ ಯಾವ ರೀತಿ ಸಿದ್ಧಪಡಿಸುತ್ತೆ ಇದರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಹೌದು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಾಗ್ದೇವಿ ವಿಲಾಸ್ ಶಿಕ್ಷಣ ಸಂಸ್ಥೆಗಳ ಚೇರ್ಮನ್ ಆಗಿರುವಂತಹ ಹರೀಶ್ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಾಗಲೇ ಒಂದು ಲೇಖವನ್ನು ಮಾಡಿದೆ. ಒಂದು ಮಗುವನ್ನು ಸತ್ಪ್ರಜೆಯಾಗಿ ಸಮಾಜಕ್ಕೆ ಕೊಡಬೇಕು ಅನ್ನೋದಾದರೆ ಗುರುವಿನ ಪಾತ್ರ ಬಹಳ ಮಹತ್ವದ್ದು. ಜೊತೆಗೆ ಶಿಕ್ಷಣ ಸಂಸ್ಥೆಗಳ ಪಾತ್ರ ಅಭೂತಪೂರ್ವ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನೀವು ಇಸ್ರೋದಲ್ಲಿದ್ದವರು, ಅದನ್ನು ಬಿಟ್ಟು ಇವತ್ತು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದೀರಿ. ಅದೆಷ್ಟು ನೂರಾರು ವಿದ್ಯಾರ್ಥಿಗಳನ್ನು ಸಮಾಜಕ್ಕೆ ಕೊಡುಗೆಯಾಗಿ ಶಕ್ತಿಯಾಗಿ ಕೊಡ್ತಾ ಇದ್ದೀರಿ. ಯಾಕೆ ಇಸ್ರೋ ಬಿಟ್ಟು ಬಂದ್ರಿ ಸರ್? ಈ ಆಯ್ಕೆಯನ್ನು ನೀವು ಯಾಕೆ ಮಾಡಿಕೊಂಡ್ರಿ ಅಂತ? ಮೇಡಮ್, ಅದರ ಹಿಂದೆ ಒಂದು ಘಟನೆ ಇದೆ. ನನ್ನ ಹಿರಿಯ ಮಗ ವಿಶ್ವಜಿತ್ ಒಂದು ಕಾನ್ವೆಂಟ್ ಶಾಲೆಗೆ ಹೋಗ್ತಾ ಇದ್ದ. ನಾವು ಶೃಂಗೇರಿ ಶಾರದಾಂಬಾ ದೇವಸ್ಥಾನಕ್ಕೆ, ಧರ್ಮಸ್ಥಳಕ್ಕೆ ಎಲ್ಲ ಶುಕ್ರವಾರ, ಶನಿವಾರ, ಭಾನುವಾರದ ರಜೆಯಲ್ಲಿ ಹೋಗಿ ಬಂದು ಶೃಂಗೇರಿ ಅಮ್ಮನವರ ಪ್ರಸಾದ ಕುಂಕುಮವನ್ನು ಅವನ ಹಣೆಗೆ ಹಚ್ಚಿ ಕಳಿಸಿದ್ವಿ. ಸುಮಾರು 30 ವರ್ಷದ ಹಿಂದೆ ಒಳ್ಳೆ ಖಾಸಗಿ ಶಾಲೆಗಳು ಅಂತಂದರೆ ಕಾನ್ವೆಂಟ್ ಶಾಲೆಗಳು, ಬೇರೆ ಖಾಸಗಿ ಶಾಲೆಗಳು ಅಷ್ಟಿರಲಿಲ್ಲ. ಮನೆಗೆ ಹತ್ತಿರದಲ್ಲೇ ಇದ್ದಂಥ ಸೆಂಟ್ ಆಂಥೋನೀಸ್ ಕಾನ್ವೆಂಟ್ ಅಂತ ಯಾವುದಿತ್ತು ಅಲ್ಲಿಗೆ ಕುಂಕುಮ ಇಟ್ಟು ಅವನು ಶಾಲೆಗೆ ಕಳಿಸಿದ್ವಿ. ಸರಿ, ಅಲ್ಲಿ ಅವರ ವೈಸ್ ಪ್ರಿನ್ಸಿಪಾಲ್ ಅದನ್ನು ಅಳಿಸ್ಬಿಟ್ಟು ಕಳಿಸಿದ್ದಾರೆ. ಅವನು ಹತ್ಕೊಂಡು ಮನೆಗೆ ಬಂದ, ನಾಳೆಯಿಂದ ಶಾಲೆಗೆ ಹೋಗಲ್ಲ ಅಂತ. ಏನಕ್ಕೆ ಅಂತ ಕೇಳಿದಕ್ಕೆ ಎಲ್ಲರ ಮುಂದೆ ಬೈದು ಇದನ್ನು ಅಳಿಸ್ಬಿಟ್ರು, ನನಗೆ ಅವಮಾನ ಆಯಿತು ಅನ್ನೋ ಥರ ಅಂದ. ನಾಳೆಯಿಂದ ಶಾಲೆಗೆ ಹೋಗಲ್ಲ ಅನ್ನೋ ಥರ. ಸರಿ, ನಾನು ಹೋಗಿ ಶಾಲೆಗೆ ಕೇಳಿದೆ, ಮೇಡಮ್ ಇದನ್ನು ಕುಂಕುಮ ಪ್ರಸಾದ ನೀವೇನಕ್ಕೆ ಇದನ್ನು ಅಳಿಸಿದ್ರಿ ಅಂತ. ಅವ್ರು ಹೇಳಿದ್ರು, ದಿಸ್ ಈಸ್ ನಾಟ್
ಪಾರ್ಟ್ ಆಫ್ ಯೂನಿಫಾರ್ಮ್, ದಿಸ್ ಈಸ್ ಅಗೇನ್ಸ್ಟ್ ಯೂನಿಫಾರ್ಮ್, ನೀವು ಇದನ್ನೆಲ್ಲ ಇಟ್ಟು ಕಳಿಸೋ ಹಾಗಿಲ್ಲ ಅಂತ. ನಾ ಹೇಳಿದೆ, ದಿನ ಇಟ್ಟು ಕಳಿಸಲ್ಲ ಮೇಡಮ್. ನಾವು ಶೃಂಗೇರಿಗೆ ಹೋಗಿದ್ವಿ, ಶಾರದಾಂಬೆ ವಿದ್ಯಾದಿ ದೇವತೆ, ಅವನು ಓದು ಚೆನ್ನಾಗಿ ಬರಲಿ ಅನ್ನೋ ದೃಷ್ಟಿಯಿಂದ ನಿನ್ನೆ ತಾನೇ ಅಲ್ಲಿಂದ ವಾಪಸ್ ಬಂದ್ವಿ. ಸೋಮವಾರ ಬೆಳಗ್ಗೆ ಕುಂಕುಮ ಇಟ್ಟು ಕಳಿಸಿದ್ವಿ. ನೀವು ಈ ರೀತಿ ಮಾಡಬಾರ್ದಾಗಿತ್ತು, ಅಥವಾ ಡೈರಿ ನೋಟ್ ಆದರೆ ಕಳಿಸ್ಬೇಕಾಗಿತ್ತು ಅಂತ. ನೋ, ದೋಸ್ ಥಿಂಗ್ಸ್ ಆರ್ ಅಗೇನ್ಸ್ಟ್ ಯೂನಿಫಾರ್ಮ್ ಅಂದರು. ನನಗೆ ಒಂದು ಸ್ವಲ್ಪ ಕೋಪ ಬಂತು. ಏನಕ್ಕೆ ಅವರು ಅದನ್ನು ಡಿಫೆಂಡ್ ಮಾಡ್ತಾ ಇರೋದು ರೀತಿ ನೋಡಿ. ನಾನು ಹೇಳಿದೆ, ಮೇಡಮ್ ನೀವು ವೈಸ್ ಪ್ರಿನ್ಸಿಪಾಲು, ಗ್ರೇ ಕಲರ್ ಗೌನ್ ಹಾಕ್ಕೊಂಡಿದ್ದೀರಿ, ಏನಕ್ಕೆ ನೀವು ಇಲ್ಲಿ ಸಿಸ್ಟರ್ ನನ್ನ, ಇನ್ನೊಬ್ಬರು ಟೀಚರ್ ಅವರು ಸೀರೆ ಉಟ್ಕೊಂಡಿದ್ದಾರೆ. ನಿಮ್ಮ ಪದ್ಧತಿ ನಿಮ್ಮದು, ಅವ್ರ ಪದ್ಧತಿ ಅವ್ರದ್ದು, ಈ ನಂಬಿಕೆ ನಮ್ಮದು. ನೀವು ಇದಕ್ಕೇನಕ್ಕೆ ಈ ರೀತಿ ತೊಂದರೆ ಮಾಡಿದ್ರಿ? ನಾವು ನಿಮ್ಮನ್ನು ಇಲ್ಲಿಗೆ ಸೇರಿಸಿ ಅಂತ ನಾವೇನು ಕೇಳಿಲ್ವಲ್ಲ. ವಿ ಡಿಡ್ ನಾಟ್ ಕಂಪೆಲ್ ಯು ಟು ಪುಟ್ ಯುವರ್ ಚೈಲ್ಡ್ ಇನ್ ಅವರ್ ಸ್ಕೂಲ್ ಅನ್ನೋ ಥರ ಅಂತಂದರು. ಸರಿ, ನಾನು ಹೇಳಿದೆ, ನೋಡಿ, ಇನ್ ದಿ ನೇಮ್ ಆಫ್ ಎಜುಕೇಷನ್ ಯು ಆರ್ ಟ್ರೈಂಗ್ ಟು ಟೇಕ್ ಅವೇ ಅವರ್ ಚಿಲ್ಡ್ರನ್ ಫ್ರಮ್ ಅವರ್ ಕಲ್ಚರ್. ಶಿಕ್ಷಣದ ನೆಪದಲ್ಲಿ ನಮ್ಮ ಮಕ್ಕಳನ್ನು ನಮ್ಮ ಸಂಸ್ಕೃತಿ ಪರಂಪರೆಯಿಂದ ನೀವು ದೂರ ತೆಗೆದುಕೊಂಡು ಹೋಗ್ತಾ ಇರೋದಕ್ಕೆ ನನ್ನ ಅಭ್ಯಂತರ ಇದೆ ಅಂತಂದೆ. ಇಫ್ ಯು ಆರ್ ನಾಟ್ ಹ್ಯಾಪಿ ಯು ಕ್ಯಾನ್ ವಿಡ್ರಾ ಅಂತಂದರು. ನೇರವಾಗಿ ನಿಮಗೆ ಸಮಾಧಾನ ಇಲ್ಲ ಏನಂದರೆ ನೀವು ನಿಮ್ಮ ಮಗುನ ಟಿ ಸಿ ತೊಗೊಂಡು ಹೋಗ್ಬೋದು ಅನ್ನೋ ಥರ. ನನಗೆ ಅವತ್ತೆಲ್ಲೋ ಪ್ರಜ್ಞೆ ಅವತ್ತು ಕಾಡ್ತು. ಏನಕ್ಕೆ ಅಂತಂದರೆ ನಮ್ಮ ತನದ ಶಿಕ್ಷಣ ಸಂಸ್ಥೆಗಳು ಇಲ್ಲದೇ ಇರೋದ್ರಿಂದಲೇ ಈ ಪರಿಸ್ಥಿತಿ ಉಂಟಾಗಿದೆ. ಸೊ ಹಾಗಾಗಿ ನಾನು ಅವತ್ತು ನಿರ್ಧಾರ ಮಾಡಿದೆ. ನಾನು ಇಸ್ರೋದಲ್ಲಿ ಕೆಲಸ ಮಾಡ್ತಾ ಇದ್ದೆ ನಿಜ, ಆದರೆ ಆರ್ಥಿಕವಾಗಿ ನಾನು ಇಷ್ಟು ಸಬಲನಾಗಿರಲಿಲ್ಲ. ಹಾಗಾಗಿ ನಾನು ಅಂದ್ಕೊಂಡೆ, ಇಲ್ಲ, ನಾನು ಏನಾದರೂ ಮಾಡಬೇಕು. ಏನಕ್ಕೆ ಅಂದರೆ ಸಮಸ್ಯೆ ಇದೆ ಅಂದಮೇಲೆ ಅದಕ್ಕೆ ಪರಿಹಾರ ಹುಡುಕೋದು ನನ್ನದೇ ಜವಾಬ್ದಾರಿ ಆಗುತ್ತೆ. ಸೊ ಹಾಗಾಗಿ ಆವತ್ತು ಮನಸ್ಸಿನಲ್ಲಿ ಎಲ್ಲೋ ಅದರ ಬೀಜ ಬಿತ್ತನೆ ಆಯಿತು ಅಂತ ಅನ್ಸುತ್ತೆ. ಇಲ್ಲ, ಅದಕ್ಕೆ ಪರಿಹಾರ ರೂಪದಲ್ಲಿ ನಾನು ಈ ಖಾಸಗಿ ಕಾನ್ವೆಂಟ್ ಶಾಲೆಗಳೇನಿದೆ, ಮಿಷನರಿ ಶಾಲೆಗಳು, ಅಂದರೆ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆಯಿಂದ ನಮ್ಮ ಮಕ್ಕಳನ್ನು ಉದ್ದೇಶಪೂರ್ವಕವಾಗಿ ದೂರ ಇಡುವಂತಹ ಹಿಡನ್ ಅಜೆಂಡಾ ಇರುವಂಥ ಸಂಸ್ಥೆಗಳೇನಿದೆ, ಅಂಥವುಗಳನ್ನು ನಮ್ಮ ದೇಶದಲ್ಲಿ ಅಪ್ರಸ್ತುತ ಮಾಡಬೇಕು. ಅದಕ್ಕೆ ಪೂರಕವಾಗಿ ನಾನೇ ಶಿಕ್ಷಣ ಸಂಸ್ಥೆಗಳು ತೆರಿಬೇಕು ಅನ್ನುವಂಥದ್ದು ಒಂದು ಕನಸು ಅವತ್ತು ಮೂಡ್ತು. ಹಾಗಾಗಿ ಆವತ್ತಿಂದ ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದೆ. ಒಂದು ಸುಸಂದರ್ಭ ಬಂತು, ನಾನು ಇಸ್ರೋಯಿಂದ ಆಚೆ ಬಂದೆ. ನೀವು ಈ ಕಾರ್ಯಕ್ರಮ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಎಲ್ಲರೂ ಮಾಡರ್ನ್ ಹೆಸರು ಇಟ್ಕೊಳ್ತಾರೆ, ನೀವು ಟ್ರೆಡಿಷನಲ್ ಹೆಸರು ವಾಗ್ದೇವಿ ವಿಲಾಸ್ ಅಂತ ಇಟ್ಕೊಂಡಿದ್ದೀರಿ ಅಂತ. ಮೇಡಮ್, ವಾಗ್ದೇವಿ ಅಂತಂದರೆ ತಾಯಿ ವಾಗ್ದೇವಿಯ 108 ಹೆಸರುಗಳಲ್ಲಿ ಒಂದು ಹೆಸರು, ವಾಗ್ದೇವತಾಯೇ ನಮಃ ಅಂತ. ಸೊ ವಾಕ್ ಅಂತಂದರೆ ಮಾತು, ಮಾತಿಗೆ ಅಧಿದೇವತೆಯೇ ಶಾರದಾಂಬೆ. ಒಳ್ಳೆ ಮಾತು ಬರಬೇಕಾದ್ರೆ ಆ ಮಾತು ಬರೋದಕ್ಕೆ ತಕ್ಕಂತಹ ಶಿಕ್ಷಣ ಮತ್ತು ಸಂಸ್ಕಾರ ಇರಬೇಕು. ಸೊ ಹಾಗಾಗಿ ವಾಗ್ದೇವಿ ಅಂದರೆ ಸಾಕ್ಷಾತ್ ಸರಸ್ವತಿ. ಒಳ್ಳೆ ಮಾತು ಬರಬೇಕಾದ್ರೆ ಒಳ್ಳೆ ಶಿಕ್ಷಣ ಬೇಕು, ಸಂಸ್ಕಾರಯುತವಾದಂತಹ ಶಿಕ್ಷಣ ಬೇಕು. ಹಾಗಾಗಿ ವಾಗ್ದೇವಿ ವಿಲಾಸ ಅಂತಂದರೆ ಎಲ್ಲಿ ಅದು ಅತ್ಯಂತ ಉನ್ನತವಾಗಿ ವಿಕಸಿತವಾಗಿದೆಯೋ ಅಂತಹ ನಲಿತಾ ಇರುವಂತಹ ವಾಗ್ದೇವಿ ನಲಿತಾ ಇರುವಂತಹ ಸ್ಥಳ ಅಂತ. ಹಾಗಾಗಿ ಶತಾವಧಾನಿ ಗಣೇಶ್ ಅವರು ಆಗಾಗ ನಮ್ಮ ಶಾಲೆಗೆ ಬರ್ತಾ ಇರ್ತಾರೆ. ಅವರು ನಮ್ಮ ಹಿತೈಷಿಗಳಲ್ಲೊಬ್ಬರು, ನಮ್ಮ ಅಡ್ವೈಸರ್ಸಲ್ಲಿ ಕೂಡ ಒಬ್ಬರು. ಅವರು ಒಂದು ಸಲ ಬರೆದಿದ್ರು, ಹರೀಶ್ ಅವರೇ, ಇದು ವಾಗ್ದೇವಿಯ ವಿಲಾಸವೂ ಹೌದು, ವಿಳಾಸವೂ ಹೌದು ಅಂತ. ದಿ ಅಡ್ರೆಸ್ ಆಫ್ ವಾಗ್ದೇವಿ. ಅದ್ಭುತ ಸರ್, ಖಂಡಿತ. ಆದರೆ ಒಂದು ಮಗುವಿನ ಸರ್ವತೋಮುಖ ಏಳಿಗೆ ಅಂದಾಗ ಅವನು ದೈಹಿಕವಾಗಿ ಬಲವಾಗಿರಬೇಕು, ಮಾನಸಿಕವಾಗಿ ಶಕ್ತಿಯನ್ನು ತುಂಬಿಕೊಂಡಿರಬೇಕು, ಭಾವನಾತ್ಮಕವಾಗೂ ಅವನು ಸಬಲನಾಗಿರಬೇಕಾಗತ್ತೆ, ಇನ್ನು ಆರ್ಥಿಕವಾಗಿ ಅವನ ಜೀವನವನ್ನು ನಡೆಸುವಂತಹ ಶಕ್ತಿ ಅನ್ನೋದು ಬೇಕಾಗತ್ತೆ. ನೀವಿಷ್ಟೋ ತನಕ ಉಲ್ಲೇಖ ಮಾಡಿದ ಹಾಗೆ ಆಧ್ಯಾತ್ಮಿಕ ತಳಹದಿ ಅನ್ನೋದಿರಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನಿಮ್ಮ ಶಿಕ್ಷಣ ಸಂಸ್ಥೆ ಒಂದು ಮಗುವಿನ ಸರ್ವತೋಮುಖ ಅಭಿವೃದ್ಧಿಗೆ ಹೆಂಗೆ ಶ್ರಮ ಹಾಕ್ತಾ ಇದೆ? ಇದು ಬಹಳ ಒಳ್ಳೆಯ ಪ್ರಶ್ನೆ ಮೇಡಮ್. ಇದು ನಮ್ಮ ಪೂರ್ವ ಗ್ರಂಥಗಳೆಲ್ಲ ಹೇಳಿರುವಂಥದ್ದು ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ. ಅಂದರೆ ನಮ್ಮ ಎಲ್ಲ ಧರ್ಮ ಸಾಧನೆಗೆ ಶರೀರವೇ ಪ್ರಮುಖ ಅಂತ. ನಮ್ಮ ಆಂಗ್ಲ ಭಾಷೆಯಲ್ಲೂ ಕೂಡ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ, ಅಂದರೆ ಸದೃಢವಾದಂತಹ ದೇಹದಲ್ಲೇ ಸದೃಢವಾದ ಮನಸ್ಸಿರುತ್ತೆ ಅಂತ. ನೀವು ಕೇಳಿರಬಹುದು, ವಿವೇಕಾನಂದರು ಕೂಡ ಬಹಳ ಬೇಸತ್ತು ಬಿಟ್ಟಿರ್ತಾರೆ. ಏನು ಇಷ್ಟೆಲ್ಲ ಜ್ಞಾನ ಇರೋವಂಥ ಭಾರತೀಯರು ಮಲಗಿ ನಿದ್ರೆ ಮಾಡ್ತಾ ಇದ್ದಾರಲ್ಲ, ಏನು ಗಂಗೆ ಇದ್ರೇನು, ತುಂಗೆ ಇದ್ರೇನು, ಗಿರಿ ಹಿಮಾಲಯ ಇದ್ರೇನು, ಮನೆ ಮಕ್ಕಳೇ ಮಲಗಿ ನಿದ್ರಿಸ್ತಾ ಇದ್ರೆ ಏನು ಪ್ರಯೋಜನ ಅಂತ. ವಿವೇಕಾನಂದರಿಗೆ ಒಂದು ಕಡೆ ಬಹಳ ಬೇಜಾರಾಗಿ ಒಂದು ಕಡೆ ಹೇಳ್ತಾರಂತೆ, ನೀವು ಅಧ್ಯಾತ್ಮ ಅಂತ ಇಲ್ಲಿ ಬರಬೇಡಿ, ಮೊದಲು ಓಡ್ ಹೋಗಿ ನೀವು ಫುಟ್ಬಾಲ್ ಆಗಿ ನಿಮಗೆ ಬೆವರು ಹರಿಯೋದನ್ನ ಕಲ್ತ್ಕೊಳ್ಳಿ ಮತ್ತು ಸದೃಢವಾಗಿ ದೇಹವನ್ನು ಬೆಳೆಸ್ಕೊಳ್ಳಿ. ದೇಹವನ್ನು ನಿಮಗೆ ದಂಡಿಸಿದಾಗ ನಿಮಗೆ ಧ್ಯಾನ ಏನು ಅಂತ ಗೊತ್ತಾಗತ್ತೆ, ನಿಮ್ಮ ಮನಸ್ಸು ಮೇಲಿನ ಹಂತಕ್ಕೆ ಹೋಗೋದಕ್ಕೆ ಸಿದ್ಧ ಆಗುತ್ತೆ. ನೀವು ದೇಹವನ್ನೇ ದಂಡಿಸ್ಕೊಳ್ದೇ ಇದ್ದರೆ, ದೇಹವನ್ನೇ ಸುಸ್ಥಿತಿಲಿ ಇಟ್ಕೊಳ್ದೇ ಇದ್ದರೆ ಅದಕ್ಕಿಂತ ಮೇಲಿನ ಹಂತಕ್ಕೆ ನೀವು ಹೋಗೋಕ್ಕಾಗಲ್ಲ ಅಂತ. ನಮ್ಮ ಪೂರ್ವಜರ ಕಲ್ಪನೆ ಏನು ಅಂತಂದರೆ, ವ್ಯಕ್ತಿತ್ವ ಅಂತಂದರೆ ಮೊದಲು ಈ ಶರೀರ ಇದು ಅನ್ನಮಯ ಕೋಶ, ನಾವು ತಿನ್ನುವಂಥ ಅನ್ನದಿಂದ
ಇದು ಉಂಟಾದಂತಹ ಶರೀರ, ಅನ್ನಮಯ ಕೋಶ, ಅದಾದಮೇಲೆ ಪ್ರಾಣಮಯ ಕೋಶ, ಅದಾದಮೇಲೆ ಮನಸ್ಸು ಮನೋಮಯ ಕೋಶ, ಅದಾದಮೇಲೆ ವಿಜ್ಞಾನಮಯ ಕೋಶ ಚಿಂತನೆಗಳು ಮತ್ತು ಇಂಟೆಲೆಕ್ಟ್, ಅದಾದಮೇಲೆ ಆನಂದಮಯ ಕೋಶ. ಈ ರೀತಿ ಪಂಚಕೋಶದ ಒಂದು ಪರಿಕಲ್ಪನೆ ನಮ್ಮಲ್ಲಿದೆ. ಹಾಗಾಗಿ ಒಬ್ಬ ವ್ಯಕ್ತಿ ವಿಕಸಿತನಾಗಬೇಕಾದ್ರೆ ಅವನ ಶರೀರ ದೃಢವಾಗಿರಬೇಕು. ಅದಕ್ಕೆ ಬೇಕಾದಂತಹ ಫಿಸಿಕಲ್ ಎಜುಕೇಷನ್ ಕ್ಲಾಸಸ್ ಜೊತೆಗೆ ನಮ್ಮ ಶಾಲೆಯಲ್ಲಿ ಮೊದಲನೇ ವರ್ಷದಿಂದಲೂ ಕೂಡ ನಾವು ಯೋಗಾಭ್ಯಾಸವನ್ನು ಅದನ್ನು ಕಂಪಲ್ಸರಿ ಮಾಡಿದ್ದೇವೆ. ಅದು ಕಡ್ಡಾಯವಾಗಿ ಕಲಿಸ್ತೇವೆ. ಯೋಗ ಕಲಿಸೋದಕ್ಕೆ ನುರಿತರಾದಂತಹ ಶಿಕ್ಷಕರು 10 ಶಿಕ್ಷಕರು ನಮ್ಮಲ್ಲಿದ್ದಾರೆ. ರಾಷ್ಟ್ರ ಮಟ್ಟದ ಸ್ಪರ್ಧೆಯಲ್ಲಿ, ಯೋಗ ಸ್ಪರ್ಧೆಯಲ್ಲಿ ಬಹುಮಾನವನ್ನು ಪದೇ ಪದೇ ನಮ್ಮ ಮಕ್ಕಳು ಗಳಿಸಿದ್ದಾರೆ, ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ. ಅದಾದ ಮೇಲೆ ಮನಸ್ಸಿನ ವಿಕಾಸ ಅಂತ ನೀವು ಕೇಳಿದ್ರೆ, ಮನಸ್ಸಿನ ವಿಕಾಸಕ್ಕೆ ಬೇಕಾದಂತಹ ಪರಿಕಲ್ಪನೆ ಅಂತಂದರೆ ಮೊದಲು ಭಗವದ್ಗೀತೆ. ಅರ್ಜುನನಿಗೆ ಯುದ್ಧ ಕ್ಷೇತ್ರದಲ್ಲಿ ಮನಸ್ಸು ಚಂಚಲವಾದಾಗ ಶ್ರೀಕೃಷ್ಣ ಉಪದೇಶ ಮಾಡಿದ್ದೇ ಭಗವದ್ಗೀತೆ. ಹಾಗಾಗಿ ನಮ್ಮಲ್ಲಿ ಭಗವದ್ಗೀತೆಯನ್ನು ಕಡ್ಡಾಯವಾಗಿ ಹೇಳ್ಕೊಡ್ತೀವಿ. 1ನೇ ತರಗತಿಯಿಂದ UKGಯಿಂದಲೂ ಕೂಡ ಹೇಳ್ಕೊಡ್ತೇವೆ. ಅದಾದಮೇಲೆ ಬುದ್ಧಿಯ ವಿಕಾಸಕ್ಕೆ ನಮ್ಮಲ್ಲಿ R&D ಡಿಪಾರ್ಟ್ಮೆಂಟ್ ಅಂತಿದೆ. ನಾನು ಇಸ್ರೋ ಹಿನ್ನೆಲೆಯಿಂದ ಬಂದಿದ್ದರಿಂದ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇಷ್ಟು ವೇಗವಾಗಿ ಬೆಳೀತಾ ಇರೋಂತಹ ಈ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ವಿಜ್ಞಾನದ ಬಗ್ಗೆ ಮತ್ತು ತಂತ್ರಜ್ಞಾನದಲ್ಲಿ ಆಗ್ತಾ ಇರೋಂಥ ಆವಿಷ್ಕಾರಗಳ ಬಗ್ಗೆ ತಿಳುವಳಿಕೆ ಕೊಡಬೇಕು ಅಂತ. ಹಾಗಾಗಿ ನಮ್ಮ ಮಕ್ಕಳನ್ನು ವಿಜ್ಞಾನದ ಪ್ರಯೋಗಗಳಿಗೆ ಅವ್ರನ್ನ ತಯಾರು ಮಾಡ್ತೀವಿ. ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಇನ್ಸೆಫ್ ಫೇರು, ಸೈನ್ಸ್ ಸೊಸೈಟಿ ಆಫ್ ಇಂಡಿಯಾ ಇದೆಲ್ಲ ಸ್ಪರ್ಧೆಗಳಲ್ಲಿ ನಮ್ಮ ಮಕ್ಕಳು ಭಾಗವಹಿಸಿ ಅದರಲ್ಲಿ ಬಹುಮಾನ ಪಡೆದಿದ್ದಾರೆ. ಅದಕ್ಕೋಸ್ಕರ R&D ಡಿಪಾರ್ಟ್ಮೆಂಟ್ ಅಂತ ಅದಕ್ಕೋಸ್ಕರ ಒಬ್ಬರು ಡೈರೆಕ್ಟರ್ ಇದ್ದಾರೆ. ಅದರಲ್ಲಿ ಒಂದು 12 ಜನ ಸಿಬ್ಬಂದಿ ಇದ್ದಾರೆ ಮಕ್ಕಳನ್ನ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಕಡೆಗೆ ಓರಿಯೆಂಟ್ ಮಾಡೋದಕ್ಕೆ. ಇನ್ನೋವೇಷನ್ ಡಿಪಾರ್ಟ್ಮೆಂಟ್ ಅಂತ ಇದೆ. MTech ಇನ್ ಏವಿಯೇಷನ್ ಸೈನ್ಸ್ ಮಾಡಿದಂತಹ ಶ್ರೀನಿಧಿ ಅವರು ಅದರ ನಿರ್ದೇಶಕರು. ಅಲ್ಲಿ ನಾವು ಉಪಕರಣಗಳನ್ನು ಮತ್ತು ಬೇರೆ ಬೇರೆ ಎಕ್ವಿಪ್ಮೆಂಟ್ಸ್ ಎಲ್ಲ ಕೂಡ ಮಾಡ್ತೀವಿ. ಇನ್ನೋವೇಷನ್ ಮಕ್ಕಳಿಗೆ ಟ್ರಾನ್ಸ್ಫಾರ್ಮರ್ ಬಂದರೆ ಪಾಠ, ಆ ಟ್ರಾನ್ಸ್ಫಾರ್ಮರ್ ವೈಂಡಿಂಗ್ ಹೆಂಗೆ, ಮೋಟಾರ್ ವೈಂಡಿಂಗ್ ಹೆಂಗೆ, ಈ ರೀತಿ ಪ್ರಾಯೋಗಿಕವಾಗಿ ಕಲಿಸುವಂಥದ್ದು. ಸೊ ಹಾಗಾಗಿ ಜೊತೆಗೆ ನಮ್ಮ ಶಾಲೆಯಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ ಇದೆ. ಈ ಅಟಲ್ ಟಿಂಕರಿಂಗ್ ಲ್ಯಾಬ್ ನಮ್ಮ ಶಾಲೆ ಇರುವಂಥ ಅಟಲ್ ಟಿಂಕರಿಂಗ್ ಲ್ಯಾಬ್ ATL ಏನಿದೆ, ಇಡೀ ರಾಷ್ಟ್ರದಲ್ಲಿ ಬೆಸ್ಟ್ ATL ಲ್ಯಾಬ್ ಅಂತ ಒಂದು ಪ್ರತಿ ತಿಂಗಳು ಕೂಡ ಬೆಸ್ಟ್ ATL ಲ್ಯಾಬ್ ಆಫ್ ದಿ ಮಂತ್ ಅಂತ ಹೇಳ್ತಾರೆ. ಈ ತಿಂಗಳಲ್ಲಿ ಉತ್ಕೃಷ್ಟವಾದಂತಹ ಸಾಧನೆ ಮಾಡಿದಂತಹ ATL ಲ್ಯಾಬ್ ಯಾವ ಶಾಲೆ ಅಂತ. ಆ ರೀತಿ 10 ಬಾರಿ ನಮ್ಮ ಶಾಲೆಯ ATL ಲ್ಯಾಬ್ಗೆ ಆ ರೀತಿ ಪ್ರಶಸ್ತಿಯ ಗರಿ ಬಂದಿದೆ. ಸೊ ಹಾಗಾಗಿ ನಮ್ಮ ಚಿಂತನೆ, ನಮ್ಮ ಸಂಸ್ಕೃತಿ, ನಮ್ಮ ತಳಹದಿ, ನಮ್ಮ ರಾಷ್ಟ್ರೀಯತೆ. ಅಂದರೆ DVG ಅವರು ಹೇಳಿರೋ ಹಾಗೆ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮೊರಸೊಬಗು, ಹೊಸ ಯುಕ್ತಿ ಹಳೆ ತತ್ವ ಒಡಗೂಡೆ ಧರ್ಮ, ಋಷಿವಾಕ್ಯದೊಡನೆ ವಿಜ್ಞಾನ ರಸ ಮೇಳಸೆ ಜಸವು ಜನ ಜೀವನಕ್ಕೆ ಮಂಕುತಿಮ್ಮ ಅಂತ. ನಮಗೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಸನಾತನದ ತಳಹದಿಯೂ ಬೇಕು. ಅದರ ಜೊತೆಗೆ ಇವತ್ತಿನ ಆಧುನಿಕತೆ, ವಿಜ್ಞಾನ ಇದೆಲ್ಲ ಏನಿದೆ ಅದನ್ನೂ ಕೂಡ ನಾವು ಬಿಟ್ಟು ಹೋಗೋ ಹಾಗಿಲ್ಲ. ಎರಡನ್ನೂ ಸಮತೂಕದಲ್ಲಿ ಸಮನ್ವಯ ಮಾಡಿಕೊಂಡು ಶಿಕ್ಷಣವನ್ನು ಕಲಿಸಬೇಕು ಅನ್ನುವಂಥದ್ದು. ಜೊತೆಗೆ ನಮ್ಮ ಶಾಲೆಯಲ್ಲಿ ವಿಶೇಷ ಅಂತಂದರೆ ಪ್ರತಿ ವರ್ಷ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕಲಾ ಉತ್ಸವವನ್ನು ಮಾಡ್ತೇವೆ. ಒಂದೊಂದು ಕಲಾ ಉತ್ಸವಕ್ಕೆ ಒಂದೊಂದು ಕಥಾವಸ್ತು. ಆ ಕಥಾವಸ್ತುವಿನ ಮೂಲಕ ಇದೆಲ್ಲ ಪಠ್ಯದಲ್ಲಿಲ್ಲ. ಈಗ ಶಿವಶಕ್ತಿ ಅನ್ನೋಂಥದ್ದು ನಮ್ಮ ಪಠ್ಯದಲ್ಲಿಲ್ಲ, ವಿಷ್ಣುವಿನ ಬಗ್ಗೆ ನಮ್ಮ ಪಠ್ಯದಲ್ಲಿಲ್ಲ, ಬ್ರಹ್ಮಾಂಡದ ಬಗ್ಗೆ ನಮ್ಮ ಪಠ್ಯದಲ್ಲಿಲ್ಲ. ಅಂದರೆ ಇಡೀ ಬ್ರಹ್ಮಾಂಡ ಹೇಗೆ ಸೃಷ್ಟಿ ಆಯಿತು, ಅದರ ಹಿಂದೆ ಇರೋ ಪರಿಕಲ್ಪನೆ ಏನು, ಏನಕ್ಕೆ ಅಂತಂದರೆ ವಿಜ್ಞಾನದಲ್ಲಿ ನೀವು ಆಳಕ್ಕೆ ಹೋಗ್ತಾ 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 ವಿಜ್ಞಾನ ಎಲ್ಲೋ ಅಧ್ಯಾತ್ಮದಲ್ಲಿ ವಿಲೀನ ಆಗಿಬಿಡುತ್ತೆ. ಹಾಗಾಗಿ ಆ ರೀತಿಯಾದಂತಹ ಕಥಾವಸ್ತುಗಳನ್ನು ತೆಗೆದುಕೊಂಡು ಮಕ್ಕಳಿಗೆ ಅದರ ಪರಿಕಲ್ಪನೆಯಲ್ಲಿ ಬೇರೆ ಬೇರೆ ಸ್ಪರ್ಧೆಗಳನ್ನು ಏರ್ಪಡಿಸ್ತೇವೆ. ಈ ವರ್ಷ ಇದ್ದಂತಹ ಕಥಾವಸ್ತು ಅಂದರೆ ಕಲಾ ಉತ್ಸವಕ್ಕೆ ದಿ ಗ್ರೇಟ್ ಎಂಪೈರ್ಸ್ ಆ್ಯಂಡ್ ಎಂಪರರ್ಸ್ ಆಫ್ ಭಾರತ್, ಭಾರತ ದೇಶದ ಮಹಾನ್ ಸಾಮ್ರಾಜ್ಯಗಳು ಮತ್ತು ಸಾಮ್ರಾಟರು. ನಾವು ಅದರ ಬಗ್ಗೆ ಒಂದಷ್ಟು ಹುಡುಕ್ತಾ ಹೋದಾಗ ನಮಗೆ ಸಿಕ್ಕಂತಹ ಕೌತುಕ ಅಂತಂದರೆ, ನಮಗೆ ಇಮ್ಮಿಡಿಯೇಟಾಗಿ ಕುರು ಡೈನಾಸ್ಟಿ ಅಂದರೆ ನಮ್ಮ ಮಹಾಭಾರತ ಯುದ್ಧ ಆಯ್ತಲ್ಲ, ಅಲ್ಲಿಂದೀಚೆಗೆ ಕೌರವ ಕುರು ಡೈನಾಸ್ಟಿಯಿಂದ ಹಿಡಿದು ಇತ್ತೀಚಿನ ಮರಾಠ ಸಾಮ್ರಾಜ್ಯದವರೆಗೆ ಯಾರು 100 ಸಾಮ್ರಾಜ್ಯಗಳು ನಮ್ಮ ದೇಶವನ್ನು ಸುಭದ್ರವಾಗಿ ಕಟ್ಟಿದ್ರೋ ಅದರೆಲ್ಲ ಕೂಡ ಇತಿಹಾಸದಲ್ಲಿ ದಾಖಲಾಗಿರುವಂಥದ್ದು ಸಿಗುತ್ತೆ ನಮಗೆ. ನನಗೊಂದು ಕುತೂಹಲ ಬಂತು ಸರ್, ಇದನ್ನು ನೀವು ಉಲ್ಲೇಖ ಮಾಡಿದಾಗ. ಇದು ನಿಮ್ಮ ಚಿಂತನೆ. ಈ ಚಿಂತನೆಯನ್ನು ನೀವು 100 ವಿದ್ಯಾರ್ಥಿಗಳಿಗೆ ಅಥವಾ ನಿಮ್ಮ 100 ಸಿಬ್ಬಂದಿಗೆ ಅರ್ಥ ಮಾಡಿಸ್ಬೇಕು, ಮನವರಿಕೆ ಮಾಡಿಸ್ಬೇಕು, ಅದನ್ನು ನಿಮ್ಮದೇ ಹಾದಿಯಲ್ಲಿ ತೊಗೊಂಡು ಹೋಗಬೇಕು ಅಂದರೆ ಅದು ಸವಾಲಿನ ಕೆಲಸ. ಹೆಂಗೆ ಸ್ಟ್ರಕ್ಚರ್ ಮಾಡಿದ್ದೀರಿ ಇದನ್ನು? ಈಗ ಉದಾಹರಣೆಗೆ ನಾನೀಗ ಹೇಳಿದ ವಿಷಯ ವಸ್ತು ವಾಗ್ದೇವಿ ಕಲಾ ಉತ್ಸವ, ಇದು 2 ದಿನಗಳ ಕಲಾ ಉತ್ಸವ. ನಾವು ಅದರಲ್ಲಿ ಎಲ್ಲ ಡೈನಾಸ್ಟಿಗಳನ್ನು ಒಳಗೊಂಡು ಯಾವ್ಯಾವ ಡೈನಾಸ್ಟಿನಲ್ಲಿ ಬಂದಂತಹ ಅಂದರೆ ಯಾವ್ಯಾವ ವಂಶಾವಳಿಯಲ್ಲಿ ಬಂದಂಥ ಮಹಾನ್ ರಾಜರು ಯಾರು, ಅವರ ಕೊಡುಗೆ ಏನು, ಭಾರತದ ಯಾವ ಭಾಗಗಳನ್ನೆಲ್ಲ ಅವರು ರೂಲ್ ಮಾಡ್ತಾಯಿದ್ರು, ಇದನ್ನೆಲ್ಲ ಹಾಕೊಂಡು ಬಂದ್ವಿ.
ನಮಗೆ ಗೊತ್ತಿರೋ ಹಾಗೆ, ಎಲ್ರಿಗೂ ಗೊತ್ತಿರೋ ಹಾಗೆ, ನಮ್ಮ ಪಂಚಾಂಗದಲ್ಲಿ ಕೂಡ ಇದು ಕಲಿಯುಗದ 5127ನೇ ವರ್ಷ ಅಂತ ಇದೆ. ಅಂದರೆ ಕ್ರಿಸ್ತ ಶಕ ನಾವು ಹೇಳೋದು 2025, ಅಂದರೆ ನಮ್ಮ ಕಾಲಮಾನ ಪದ್ಧತಿ ಕಲಿಯುಗ ಪ್ರಾರಂಭ ಆದದ್ದು ಅಂತ ಹೇಳ್ತಾರೆ. 5127ನೇ ಕಲಿಯುಗ. ಅಂದರೆ ಪರೀಕ್ಷಿತ ಮಹಾರಾಜ, ಯಾರು ಉತ್ತರೆಯ ಮಗ, ಅಭಿಮನ್ಯುವಿನ ಮಗ, ಅರ್ಜುನನ ಮೊಮ್ಮಗ, ಅವನು ರಾಜ್ಯಭಾರ ಪ್ರಾರಂಭ ಮಾಡೋವಂಥ ದಿವಸ ನಮ್ಮ ಯುಗಾದಿಗೆ ಅದೇ ಅರ್ಥ. ಹೊಸ ಯುಗ ಬಂತು, ಕಲಿಯುಗ ಬಂತು ಅಂತ. ಸೊ ಹಾಗಾಗಿ ನಮ್ಮ ಶಾಲೆಯಲ್ಲಿ ಪ್ರತಿದಿನ ಕೂಡ ಪಂಚಾಂಗ ಶ್ರವಣ ಮಾಡ್ತೀವಿ. ಅದರಲ್ಲಿ ಕಳೆದ ವರ್ಷ 5126ನೇ ಕಲಿಯುಗ ಅಂದರೆ ಈ ವರ್ಷ 5127ನೇ ಕಲಿಯುಗ. ಇನ್ನೊಂದು 20 ದಿವಸಕ್ಕೆ ಯುಗಾದಿ ಇದೆ. ಆ ಯುಗಾದಿ ನಂತರ ಇದು 5128ನೇ ಕಲಿಯುಗ ಆಗುತ್ತೆ. ಈ ಪರಿಕಲ್ಪನೆಗಳನ್ನು ಕೇಳಿದಾಗ ಅದೆಷ್ಟೋ ಪೋಷಕರಿಗೆ ಭಾರತೀಯತೆ ಅಥವಾ ಇಲ್ಲಿನ ಭರತ ಭೂಮಿಯ ಮಣ್ಣಿನ ಗುಣ ಕಂಡವರಿಗೆ ಈ ಶಾಲೆಯಲ್ಲಿ ಕಲಿಸಬೇಕು, ಈ ಸಂಸ್ಕಾರವನ್ನು ಪ್ರತಿಯೊಬ್ಬರು ಕೂಡ ಪಡ್ಕೊಳ್ಬೇಕು, ನನ್ನ ಮಗುನೂ ಪಡ್ಕೊಳ್ಬೇಕು ಅನ್ನುವಂತಹ ಭಾವನೆಗಳು ಬರುತ್ತೆ. ಆರ್ಥಿಕವಾಗಿ ಎಷ್ಟರ ಮಟ್ಟಿಗೆ ಸಬಲರಿದ್ದಾರೋ ಇಲ್ವೋ ಗೊತ್ತಿಲ್ಲ. ಈ ನಿಟ್ಟಿನಲ್ಲಿ ನೀವು ಪ್ರತಿಯೊಬ್ಬರಿಗೂ ಕೂಡ ಈ ಕೊಡುಗೆಯನ್ನು ಅಥವಾ ಈ ಶಿಕ್ಷಣವನ್ನು ಕೊಡುವಂಥ ನಿಟ್ಟಿನಲ್ಲಿ ಏನಾದರೂ ಕ್ರಮಗಳನ್ನು ಕೈಗೊಂಡಿದ್ದೀರಾ? ಈ ಸೂಪರ್ ಶಾಲೆಗಳು, ಇದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ? ಮೊದಲನೇ ಶಾಲೆ ನಮ್ಮ ವಾಗ್ದೇವಿ ವಿಲಾಸ್ ಶಾಲೆ ಮಾರತ್ಹಳ್ಳಿ. ಇದು 2004ರಲ್ಲಿ ಪ್ರಾರಂಭ ಆಯಿತು. 2014ರಲ್ಲಿ ಇದು 10 ವರ್ಷವನ್ನು ಪೂರೈಸಿತು. ಸೊ ಇದರ ದಶಮಾನೋತ್ಸವ ಆಚರಣೆ ಮಾಡುವಂಥ ಸಂದರ್ಭದಲ್ಲಿ ನಾವು ಅಂದ್ಕೊಂಡಿದ್ದೇನು ಅಂತಂದರೆ, ಇದರ ದಶಮಾನೋತ್ಸವ ಆಚರಣೆಗೆ ಗುರುತಿಗೆ ನಾವೇನಾದರೂ ಒಂದು ಸಾಮಾಜಿಕ ಕಾರ್ಯವನ್ನು ಮಕ್ಕಳ ಮುಂದೆ ಮಾಡಬೇಕು ಅಂತ. ನೀವಾಗಲೇ ಹಿಂದಿನ ಪ್ರಶ್ನೆಯಲ್ಲಿ ಕೇಳಿದ್ರಿ, ಈ ನಿಮ್ಮ ವಿಚಾರಧಾರೆಯನ್ನು ಮಕ್ಕಳಿಗೆ ತಲುಪಿಸೋದು ಹೇಗೆ ಅಂತ. ನಮ್ಮ ಕಲಾ ಉತ್ಸವದಲ್ಲಿ ನಮ್ಮ ಮಹಾನ್ ಸಾಮ್ರಾಜ್ಯಗಳು ಮತ್ತು 5100 ವರ್ಷದಿಂದ ಬಂದಿರುವಂಥ ಬೇರೆ ಬೇರೆ ಸಾಮ್ರಾಜ್ಯರು, ಸಾಮ್ರಾಟರು, ಅದರ ಬಗ್ಗೆ ಸ್ಪರ್ಧೆ, ಅದರ ಬಗ್ಗೆ ಲೇಖನಗಳು, ಅದರ ಬಗ್ಗೆ ಪ್ರಬಂಧ ಸ್ಪರ್ಧೆ, ಅದರ ಬಗ್ಗೆ ನಾಟಕ ಪ್ರದರ್ಶನ, ಹೀಗೆ ಅಂದರೆ ಆ ಯಾವ ವಿಚಾರ ಪಠ್ಯದಲ್ಲಿಲ್ವೋ ಅದನ್ನು ಅಪರೋಕ್ಷವಾಗಿ ಹೇಳ್ಕೊಡೋವಂಥ ರೀತಿ. ಇದೇ ರೀತಿ ನಾವು 10 ವರ್ಷ ಶಾಲೆ ಪ್ರಾರಂಭ ಆದಾಗ 2014ರಲ್ಲಿ ಯಾವ 10 ವರ್ಷ ಪೂರೈಸಿತು, ಆವಾಗ ನಾವು ಅಂದ್ಕೊಂಡ್ವಿ ಈ 10 ವರ್ಷದ ಸಂಭ್ರಮಾಚರಣೆಗೆ ಒಂದು ದ್ಯೋತಕವಾಗಿ ಒಂದು 10 ಲಕ್ಷ ರೂಪಾಯಿನ ಯಾವ್ದಾದ್ರು ಒಂದು ಒಳ್ಳೆ ಸಂಸ್ಥೆಗೆ ಕೊಡೋಣ ಅಂತ. ಆವಾಗ ಶಂಕರ ಹಾಸ್ಪಿಟಲ್, ಕ್ಯಾನ್ಸರ್ ಹಾಸ್ಪಿಟಲ್ ಅಂತ ಯಾವುದು ಚಾಮರಾಜಪೇಟೆಯಲ್ಲಿ ಶಂಕರಪುರಂನಲ್ಲಿ ಪ್ರಾರಂಭ ಆಗಿತ್ತು ಆಗಷ್ಟೇ. ಸೊ ಡಾಕ್ಟರ್ ಶ್ರೀನಾಥ್ ಅವ್ರಿಗೆ ನಾವು 10 ಲಕ್ಷ ರೂಪಾಯಿಗಳನ್ನು ಮಕ್ಕಳೆಲ್ಲರ ಸಮಕ್ಷಮದಲ್ಲಿ ಅದನ್ನು ದಾನ ಮಾಡಿದ್ವಿ. ಮತ್ತು ಅದೇ ದಿನ ನಮಗೆ ಅನ್ನಿಸ್ತು ಯಾವ್ದಾದ್ರು ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕು ಅಂತ. ನಮ್ಮ ತಾಯಿನ ಕರ್ಕೊಂಬರೋದಕ್ಕೆ ಯಾರು ಡ್ರೈವರ್ಸ್ ಬರ್ತಾಯಿದ್ರು ಅಥವಾ ನಮ್ಮ ಮನೆ ಕೆಲಸದವ್ರು ಇರ್ತಾಯಿದ್ರು. ನಮ್ಮ ತಾಯಿ ಯಾವಾಗಲೂ ಯೋಚನೆ ಮಾಡೋರು, ಈ ಡ್ರೈವರ್ ಮಗು ಎಲ್ಲೋದತ್ತೆ, ನಮ್ಮ ಶಾಲೆಯಲ್ಲಿ ಓದೋಕ್ಕಾಗತ್ತೆ, ಈ ಕೆಲಸದವ್ರ ಮಗು ನಮ್ಮ ಶಾಲೆಯಲ್ಲಿ ಓದೋಕ್ಕಾಗತ್ತೆ, ಇಂಥ ಮಕ್ಕಳಿಗೂ ಏನಾದ್ರು ಮಾಡಬೇಕಲ್ಲ ಅಂತ ನಮ್ಮ ತಾಯಿ ಆಗಾಗ ಮಾತಾಡ್ತಾ ಆ ವಿಚಾರನ ನನ್ನ ತಲೆಯಲ್ಲಿ ತುಂಬ್ತಾ ಇದ್ರು. ಹಾಗಾಗಿ ನಮ್ಮ ಈ ಶಾಲೆ ಎದುರಿಗೆ ಯಾವ 1 ಎಕರೆ ಕ್ಯಾಂಪಸ್ ಇದೆ, ನಾವು ವಾಗ್ದೇವಿ ವಿಲಾಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಮಾಡೋಕ್ಕೆ ಅಂತ ಅದನ್ನು ತಯಾರು ಮಾಡ್ಕೊಂಡಿದ್ವಿ. ಅದು ಫೈನಲ್ ಸ್ಟೇಜಲ್ಲಿತ್ತು. ಸರಿ, ನಮ್ಮ ತಾಯಿ ಯಾವಾಗ ಈ ಪ್ರೇರೇಪಣೆ ಕೊಟ್ಟರೋ, ಒಂದು ದೃಷ್ಟಿ ಕೊಟ್ಟರು ನಮಗೆ ಅನ್ನಿಸ್ತು, ಯಾವ ಕೆಳಸ್ತರದ ಮಕ್ಕಳಿದ್ದಾರೆ, ಒಳ್ಳೆ ಶಿಕ್ಷಣ ಪಡಿಬೇಕು ಅಂತ ಅನ್ಸುತ್ತೆ. ಎಷ್ಟೋ ಸಲ ನಮಗೆ ತರಕಾರಿ ಮಾರ್ತಾ ಇದ್ರು ಕ್ಯಾಂಟೀನ್ಗೆ. ಆ ಕ್ಯಾಂಟೀನ್ಗೆ ತರಕಾರಿ ಮಾರೋರ ಮಗು ಬಂದರೆ ಶಾಲೆಗೆ ಅಪ್ಪನ ಜೊತೆಗೆ, ಈ ಶಾಲೆಯಲ್ಲಿ ತಾನು ಓದೋಕ್ಕಾಗತ್ತಾ ಅಂತ. ನನ್ನ ಗುಡ್ ಈವ್ನಿಂಗೋ ಗುಡ್ ಮಾರ್ನಿಂಗೋ ನಾನು ಇದ್ರೆ ಅಲ್ಲಿ, ನಾನು ಏನಪ್ಪ ನಿನ್ಗೆ ಈ ಶಾಲೆಗೆ ಸೇರೋದಕ್ಕೆ ಇಷ್ಟನೇ ಅಂದರೆ ಪಾಪ ನಾನು ಬಟ್ ಹೇಗೆ ಸೇರ್ತಾನೆ, ಅದಕ್ಕೋಸ್ಕರ ನನಗೆ ಅನಿಸ್ತಾ ಇತ್ತು ಈ ರೀತಿ ಯಾರು ಆರ್ಥಿಕವಾಗಿ ದುರ್ಬಲರಾಗಿದ್ದಾರೆ, ಆಟೋ ಡ್ರೈವರ್ಸ್ ಮಕ್ಕಳು, ತರಕಾರಿ ಮಾರೋರ ಮಕ್ಕಳು, ಮನೆ ಕೆಲಸದವ್ರ ಮಕ್ಕಳು, ಕೂಲಿಗಳ ಮಕ್ಕಳು, ಇವರಿಗೆಲ್ಲ ಏನಾದರೂ ಒಂದು ಮಾಡಬೇಕು. ಹಾಗಾಗಿ ಅದನ್ನು ಇನ್ಯಾರಿಗೋ ಹೇಳೋದಕ್ಕಿಂತ ನಾವೇ ಮಾಡಿದ್ರೆ ಸೂಕ್ತ ಅಂತ. ಅವಾಗ ಭಗವಾನ್ ಸತ್ಯ ಸಾಯಿಬಾಬಾ ಅವರು ಕಾಲವಾಗಿದ್ದರು. ಅವರು ಸಾಕಷ್ಟು ಕಟ್ಟಡಗಳು ಹಾಗೆ ಖಾಲಿ ಉಳ್ಕೊಂಡಿದ್ವು. ನಾನು ಕೇಳಿದೆ, ನಿಮ್ಮದು ಯಾವ್ದಾದ್ರು ಒಂದು ಕಟ್ಟಡ ಕೊಟ್ಟರೆ ನಾನಲ್ಲಿ ಶಾಲೆ ನಡೆಸ್ತೀನಿ, ಅದರ ಸಂಬಳ ಮಿಕ್ತಾದ ವೆಚ್ಚ ಎಲ್ಲ ನಾನೇ ತೊಗೊಳ್ತೀನಿ ಅಂತ ಹೇಳಿದೆ. ಅವರು ನಿಮ್ಮ ಐಡಿಯಾ ಏನೋ ಚೆನ್ನಾಗಿದೆ ಅಂತ ಸ್ವಲ್ಪ ದಿವಸ ಆದಮೇಲೆ ಒಂದಷ್ಟು ಜನ ಬಂದು, ಇಲ್ಲ ನೀವೇ ನಮಗೆ ದುಡ್ಡು ಕೊಟ್ಬಿಡಿ, ನಾವು ನಡೆಸ್ತೀವಿ, ನಾವು ಬಡವ್ರಿಗೆ ಹೇಳ್ಕೊಡ್ತೀವಿ ಅಂತಂದರು. ನಾನು ಹೇಳಿದೆ, ಈ ರೀತಿ ಯಾರೋ ಎಲ್ಲೋ ಮಾಡೋದಕ್ಕಿಂತ ನಾವೇ ಅದನ್ನು ಮಾಡೋಣ ಅಂತ ಹೇಳಿ ನಮ್ಮ ಶಾಲೆ ಎದುರು ಯಾವ ಪ್ರೀ ಯೂನಿವರ್ಸಿಟಿ ಕಾಲೇಜ್ಗೆ ಕಟ್ಟಡ ಕಟ್ಟಿದ್ವಿ, ಅದನ್ನು ಪ್ರೀ ಯೂನಿವರ್ಸಿಟಿ ಬೇಡ, ಒಂದು ವಾಗ್ದೇವಿ ವಿಲಾಸ್ ಶಾಲೆಯನ್ನೇ ವಿಶೇಷವಾಗಿ ಮಾಡೋಣ ಅಂತ ಹೇಳಿ ಅದಕ್ಕೆ ವಾಗ್ದೇವಿ ವಿಲಾಸ್ ಸೂಪರ್ ಸ್ಕೂಲ್ ಅಂತ ಹೆಸರು ಕೊಟ್ವಿ. ಸೂಪರ್ ಅಂತಂದರೆ ಅತ್ಯಂತ ವಿಶಿಷ್ಟವಾದಂಥ ಅಂತ, ಅಂದರೆ ಆ ಕಲ್ಪನೆಯೂ ವಿಶಿಷ್ಟ. ಮತ್ತು ಅಲ್ಲಿ ಬರೋ ಮಕ್ಕಳಿಗೆ ಯಾವುದೇ ಕಾರಣಕ್ಕೆ ನಾವು ಆರ್ಥಿಕವಾಗಿ ಹಿಂದುಳಿದವರು ಅಂತ ಇಲ್ಲಿ ಕೊಟ್ಟಿದ್ದಾರೆ ಅಂತ ಮನಸ್ಸಿಗೆ ಬರಬಾರ್ದು. ಹಾಗಾಗಿ ನಾವೆಲ್ಲೂ ಕೂಡ ಅಂಡರ್ ಪ್ರಿವಿಲೇಜ್ ಅನ್ನೋಂಥದ್ದು ಬೋರ್ಡ್ಗಳು ಏನೂ ಹಾಕಕ್ಕೆ ಹೋಗಿಲ್ಲ. ಏನಕ್ಕೆ ದಾರಿದ್ರ್ಯ ಇರುವಂಥದ್ದು ಅಥವಾ ಆರ್ಥಿಕವಾಗಿ ದೌರ್ಬಲ್ಯ ಇರುವಂಥದ್ದು ಅದು ಈ ಸದ್ಯದ ಪರಿಸ್ಥಿತಿ. ಹೌದು. ಏನಕ್ಕೆ ನಾನು ನನ್ನ ಕಾಲೇಜ್ ದಿನಗಳಲ್ಲಿ ನಮ್ಮ ತಂದೆ ರಿಟೈರ್ ಆಗಿದ್ದರಿಂದ ಅದೆಲ್ಲ ಪರಿಸ್ಥಿತಿಗಳನ್ನು ಅನುಭವಿಸಿ
ಕಾಲೇಜಿಗೆ ಫೀಸ್ ಕಟ್ಟೋಕ್ಕೂ ಒದ್ದಾಡಿ, ಶಾಲೆಗೆ ಫೀಸ್ ಕಟ್ಟೋಕ್ಕೂ ಒದ್ದಾಡಿ, ಅದೆಲ್ಲ ಘಟ್ಟಗಳನ್ನು ದಾಟಿ ಬಂದವನು. ಹಾಗಾಗಿ ಬಡತನ ಅಂದರೆ ಏನು ಅನ್ನೋಂಥದ್ದು ನನಗೆ ಗೊತ್ತು. ನಾನು ನನ್ನ ಕಾಲೇಜು ಮುಗಿದು ಮತ್ತೆ 2ನೇ ವರ್ಷ 3ನೇ ವರ್ಷ ಪ್ರಾರಂಭ ಆಗೋದಕ್ಕೆ ಮಧ್ಯೆ ಇರುವಂಥ ಬೇಸಿಗೆ ರಜಾ 2-3 ತಿಂಗಳಲ್ಲಿ ನಾನು ಪ್ರತಿ ಬೇಸಿಗೆ ರಜದಲ್ಲೂ ಒಂದೊಂದು ITI ಆನ್ಸಲರಿ ಎಸ್ಟೇಟಲ್ಲಿ ಮತ್ತು ವೈಟ್ಫೀಲ್ಡ್ ರಸ್ತೆಯಲ್ಲಿ ನಾನು ಡೈಲಿ ಲೇಬರ್ ಆಗಿ ಕೆಲಸ ಮಾಡಿ ನನ್ನ ಕಾಲೇಜ್ ಫೀಸ್ ಸಂಪಾದಿಸಿದ್ದು. ಕಿಸಾನ್ ಜ್ಯೂಸ್ ಪ್ರಾಡಕ್ಟ್ಸ್ ಅಂತ ಇತ್ತು ಬೆನಗಾನಹಳ್ಳಿ, ಈಗ ಅದು ಇದು ಟೆಕ್ ಪಾರ್ಕ್ ಆಗಿದೆ ಈಗ, ಗೋಪಾಲನ್ ಮಾಲ್ ಎದುರಿಗೆ. ನಾನು 10ನೇ ಕ್ಲಾಸ್ ಆದಮೇಲೆ ನನ್ನ ಕಾಲೇಜಿಗೆ ಫೀಸ್ ಗಳಿಸೋದಕ್ಕೋಸ್ಕರ ಅಲ್ಲಿ 3 ತಿಂಗಳು ನಾನು ಕೆಲಸ ಮಾಡಿದೆ. ಅಲ್ಲಿ ದಿನಕ್ಕೆ 10 ರೂಪಾಯಿ ಕೂಲಿ. ಸೊ ಹಾಗಾಗಿ ನಾನು ಆ ಹಂತವನ್ನೆಲ್ಲ ದಾಟಿ ಮೇಲೆ ಬಂದಿರೋದ್ರಿಂದ ಒಬ್ಬ ಬಡವನ ಕಷ್ಟ ಏನು ಅಂತ ನನಗೆ ಗೊತ್ತು. ಹಾಗಾಗಿ ನಾನು ಅಂದ್ಕೊಂಡೆ ವಾಗ್ದೇವಿ ವಿಲಾಸ್ ಸೂಪರ್ ಸ್ಕೂಲ್ ಅಂತ ಮಾಡೋಣ. ಆರ್ಥಿಕವಾಗಿ ಹಿಂಜರಿತಾ ಇದ್ರು ಕೂಡ ಬೌದ್ಧಿಕವಾಗಿ ಎಲ್ರಿಗೂ ಸಾಮರ್ಥ್ಯ ಇದ್ದೇ ಇದೆ. ಜೊತೆಗೆ ಆರ್ಥಿಕವಾಗಿ ಹಿಂದುಳಿರೋದು ಈ ತಕ್ಷಣದ ತಾತ್ಕಾಲಿಕ ಪರಿಸ್ಥಿತಿ. ಸೊ ಹಾಗಾಗಿ ಅವರಿಗೆ ನಾವು ಇದೊಂದು ಶಿಕ್ಷಣವನ್ನು ಕೊಟ್ಟು, ಒಂದು ಪ್ರೇರೇಪಣೆಯನ್ನು ಕೊಟ್ಟು, ಇಲ್ಲಿ ಯಾವ ಗುಣಮಟ್ಟದ ಶಿಕ್ಷಣವನ್ನು ಬೇರೆ ಶಾಲೆಗಳಲ್ಲಿ ಕೊಡ್ತಾ ಇದ್ದೀವಿ ಅಷ್ಟೇ ಗುಣಮಟ್ಟದ ಶಿಕ್ಷಕರು ಮತ್ತು ವ್ಯವಸ್ಥೆಯನ್ನು ಅಲ್ಲಿ ಕಲ್ಪಿಸಿದ್ರೆ ಅದು ಸಮಾಜಕ್ಕೆ ಒಂದೊಳ್ಳೆ ರೋಲ್ ಮಾಡಲಾಗತ್ತೆ ಅಂತ ನನ್ನ ಮನಸ್ಸಿಗೆ ಬಂತು. ಏನಕ್ಕೆ ಬಹಳ ದೊಡ್ಡ ದೊಡ್ಡ ಕೆಲಸ ಮಾಡಬೇಕು ಅಂತ ಅನ್ಕೋತೀವಿ, ಆದರೆ ನಮ್ಮ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟನ್ನು ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತಾ ಹೋದರೆ ಆಗತ್ತೆ ಅಂತ ಹೇಳಿ ನಾವು 2014ರಲ್ಲಿ ದಶಮಾನೋತ್ಸವ ಆಯಿತು. 2015ಕ್ಕೆ ವಾಗ್ದೇವಿ ವಿಲಾಸ್ ಸೂಪರ್ ಶಾಲೆ ಮಾರ್ಥಳಿ ಪ್ರಾರಂಭ ಮಾಡಿದ್ವಿ. ನಮಗೆ ಪರಮ ಪೂಜ್ಯರಾದಂಥ ಅವಧೂತ ಸದ್ಗುರು ಶ್ರೀ ಬಿಂದು ಮಾಧವ ಶರ್ಮಾ ಸ್ವಾಮೀಜಿಯವರು ಮತ್ತು ನಮ್ಮ ಅರವಿಂದ್ ಲಿಂಬಾವಳಿಯವರು ಅವರ ಅಮೃತ ಹಸ್ತದಿಂದ ಇದರ ಉದ್ಘಾಟನೆ ಆಯಿತು. ಮೊನ್ನೆಯಷ್ಟೇ ಈ ಶಾಲೆಯ ದಶಮಾನೋತ್ಸವ ಕೂಡ ಆಯಿತು. ಈ ಶಾಲೆ ಪ್ರಾರಂಭ ಆಗಿ 10 ವರ್ಷ ಆಯಿತು. ಸೊ ಈ ಶಾಲೆಯಲ್ಲಿ ಮೊದಲನೇ ಬ್ಯಾಚ್ಗೆ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೆದಂಥ ಹುಡುಗಿನೇ ಒಬ್ಬಳು ಸಮಾಜಶಾಸ್ತ್ರದಲ್ಲಿ 100ಕ್ಕೆ 100 ತೆಗೆದುಕೊಂಡು ಓವರಾಲ್ ಪರ್ಸೆಂಟೇಜ್ 95.5% ತೊಗೊಂಡು ಒಬ್ಬ ಹುಡುಗಿ. ಅಂತಂದರೆ ಆಕೆಗೆ ಇದ್ದಿದ್ದ ಬಡತನ ಆರ್ಥಿಕವಾಗಿಯೇ ಹೊರತು ಬೌದ್ಧಿಕವಾಗಿಯೇ ಅಲ್ಲ. ಇನ್ನೂ ನೀವು ಸ್ವಲ್ಪ ಒಳಗಡೆ ಹೋದರೆ ಯಾರಿಗೆ ಆರ್ಥಿಕವಾಗಿ ಸ್ವಲ್ಪ ಸಂಕಷ್ಟ ಇದೆಯಲ್ಲ ಅವ್ರಿಗೆ ಜೀವನದಲ್ಲಿ ಮೇಲೆ ಬರಬೇಕು ಅನ್ನೋಂಥ ಛಲ ಇರುತ್ತೆ. ಹಾಗಾಗಿ ಅವರು ಇನ್ನೂ ಕಷ್ಟಪಟ್ಟು ಓದ್ತಾರೆ. ನೀವು ಯಾರೇ ಸಮಾಜದಲ್ಲಿ ಬೆಳೆದು ಮೇಲೆ ಬಂದವರು ನೋಡಿ, ನನ್ನ ಪರಿಸ್ಥಿತಿಯನ್ನೇ ನೋಡಿ, ಆರ್ಥಿಕವಾಗಿ ಒದ್ದಾಡಿ ಬಂಧು ಬಳಗ ಎಲ್ಲ ನಮ್ಮ ಕಡೆ ನೋಡಿ ನಕ್ಕಿ ಎಷ್ಟೋ ಕಡೆ ಅವಮಾನ ಆಗಿ ಇದೆಲ್ಲವನ್ನು ಮೆಟ್ಟಿ ಮೇಲೆ ಬರಬೇಕು ಅನ್ನೋಂಥ ಛಲ ಎಲ್ಲೋ ಒಳಗಡೆ ಇದ್ದಿದ್ದಕ್ಕೋಸ್ಕರನೇ ಎಲ್ಲದರಿಂದ ಎದ್ದು ನಿಂತು ನಾವು ಒಂದು ಸ್ಥಾನಕ್ಕೆ ಬರೋದಕ್ಕಾಯ್ತು. ನಿಂದಕರು ಸುತ್ತಮುತ್ತ ಇರಬೇಕು ಅಂತ ನಿಂದಕರು ಇರಬೇಕು ಅಂತ ಪುರಂದರದಾಸರು ಹೇಳಿದ ಹಾಗೆ. ಖಂಡಿತ ಸರ್. ನಿಮ್ಮ ಜರ್ನಿಯ ಬಗ್ಗೆ ತಿಳ್ಕೊಳ್ಳುವಂತಹ ಕುತೂಹಲ ಒಂದೆರಡು ಮಾತುಗಳಲ್ಲಿ ತಿಳಿಸೋದಾದ್ರೆ? ಮೇಡಮ್, ನಮ್ಮ ಜರ್ನಿ ಅಂತಂದರೆ ನಾನು ಬಾಲ್ಯದಿಂದಲೂ ಕೂಡ ಅಂದರೆ ಹೈಸ್ಕೂಲ್ದಿಂದ ಕೂಡ ಸ್ವಯಂ ಸೇವಕ, RSS ಸ್ವಯಂ ಸೇವಕ. ನನಗೆ ಸಂಘದಲ್ಲಿ ನನಗೆ ಸಿಕ್ಕಂತಹ ಮಹನೀಯರು ಎಂಥವ್ರು ಅಂದರೆ ಡಾಕ್ಟರ್ ಉಪೇಂದ್ರ ಶೆಣೈ, ವಿದ್ಯಾನಂದ ಶೆಣೈ, ನಾಗಕೃಷ್ಣಪ್ಪನವರು, ಇಂಥ ಮಹನೀಯರೆಲ್ಲ ಸಿಕ್ಕಿದ್ರು. ನನ್ನ ಕಾಲೇಜ್ ದಿನದಲ್ಲಿ ಮತ್ತು ಆ ನಂತರದಲ್ಲಿ ನಾನು ಮೊದಲು ಡೆಕ್ಕನ್ ಹೆರಾಲ್ಡಲ್ಲಿ ಕೆಲಸ ಪ್ರಾರಂಭ ಮಾಡಿದೆ. ಅಲ್ಲಿ ಎಲೆಕ್ಟ್ರಾನಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಮೊದಲು ಎಲೆಕ್ಟ್ರಾನಿಕ್ ಫೋಟೋ ಕಂಪೋಸಿಂಗ್ ಅಂತ ಸ್ಟಾರ್ಟ್ ಆಗಿದೆ ಡೆಕ್ಕನ್ ಹೆರಾಲ್ಡಲ್ಲಿ. ಸೊ ಅದರ ಮೈಂಟೆನೆನ್ಸ್ ಇಂಜಿನಿಯರ್ ಆಗಿ ನಾನು ಮೊದಲು ಡೆಕ್ಕನ್ ಹೆರಾಲ್ಡಲ್ಲಿ ಕೆಲಸಕ್ಕೆ ಸೇರಿದೆ. ಅಲ್ಲಿ 1.5 ವರ್ಷ ಕೆಲಸ ಮಾಡಿದ್ಮೇಲೆ ನಾನು ಇಸ್ರೋದಲ್ಲಿ ಕೆಲಸಕ್ಕೆ ಸೇರಿದೆ. ಸೊ ಇಸ್ರೋದಲ್ಲಿ 17 ವರ್ಷ ಬೇರೆ ಬೇರೆ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿ ನನಗೆ ಇಸ್ರೋದಲ್ಲಿ 4-5 ವರ್ಷ ಸರ್ವಿಸ್ ಆದಮೇಲೆ ನನ್ನ ಮಗನಿಗೆ ಈ ಅನುಭವ ಆಗಿದ್ದು. ಅಂತಂದರೆ ಅವನಿಗೆ ಕುಂಕುಮ ಅಳಿಸಿ ಕಳಿಸಿ ಎಲ್ಲ ಆಗಿದ್ದು. ಸೊ ಹೆಚ್ಚು ಕಮ್ಮಿ 2000 ನಾನು ಇಸ್ರೋ 87ನೇ ಇಸ್ವಿಲಿ ಸೇರಿದೆ. ಈ ಅನುಭವ ಆಗಿದ್ದು ಇಸ್ರೋ ಸೇರಿ ಒಂದು 10 ವರ್ಷಕ್ಕೆ. ಸರಿ, ಆವಾಗಲೇ ನಾನು ಅಂದ್ಕೊಂಡಿದ್ದೆ ಇಲ್ಲ ನಾನು ಹೇಗಾದರೂ ಮಾಡಿ ಒಂದು ದಿವಸ ಈ ನನ್ನದೇ ಸಂಸ್ಥೆಗಳು ಪ್ರಾರಂಭ ಮಾಡಬೇಕು ಅಂತ. ಸೊ ಹಾಗಾಗಿ ನಾನು ಬೇರೆ ಬೇರೆ ವ್ಯವಹಾರಗಳಲ್ಲೂ ಕೂಡ ನನ್ನ ಹಣವನ್ನು, ಸಮಯವನ್ನು ವೀಕೆಂಡ್ಸಲ್ಲೆಲ್ಲ ತೊಡಗಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ. ಶೇರ್ಸು, ಡಿಬೆಂಚರ್ಸು, ಪ್ರಾಪರ್ಟಿ ಡೆವಲಪ್ಮೆಂಟು ಇದೆಲ್ಲ ಮಾಡ್ತಾ ಮಾಡ್ತಾ ಇಸ್ರೋ ಲೇಔಟ್ಗಳಿಗೂ ಕೂಡ ಇಸ್ರೋಗೆ ಜನಕ್ಕೆಲ್ಲ ಲೇಔಟ್ ಡೆವಲಪ್ ಮಾಡೋದು ಇದೆಲ್ಲ ಮಾಡಿ 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 ಕಡೆಗೆ ಈ ಜಾಗವನ್ನು ಕೂಡ ಒಂದು ಲೇಔಟ್ ಮಾಡೋಕ್ಕೆ ಅಂತ ತೊಗೊಂಡಿದ್ದು. ಆವಾಗ ನನ್ನ ಮನಸ್ಸಿಗೆ ಅನ್ನಿಸ್ತು, ಇಲ್ಲ ನಾವು ಯಾವ ಮೂಲ ಉದ್ದೇಶ ಇತ್ತು, ಹಣ ಮಾಡೋದು ನನ್ನ ಉದ್ದೇಶ ಇಲ್ಲ, ಆ ಹಣವನ್ನು ಒಂದು ಸಾಮಾಜಿಕ ಕೆಲಸಕ್ಕೆ ವಿನಿಯೋಗ ಮಾಡೋದಕ್ಕೆ ಮತ್ತು ಈ ಯಾವುದು ಮಿಷನರಿ ಶಾಲೆಗಳು ಯಾರು ನಮ್ಮ ಇವನಿಂದ ಪ್ರೇರೇಪಿತರಲ್ಲ, ಹಾಗಾಗಿ ಈ ಮಿಷನರಿ ಶಾಲೆಗಳನ್ನು ಅಪ್ರಸ್ತುತ ಮಾಡಬೇಕಾಗಿರೋದೇ ನಮ್ಮ ಮೂಲ ಉದ್ದೇಶ ಆಗಿರೋದ್ರಿಂದ ಇದು ಏನಾದರೂ ಆಗಲಿ, ಕಷ್ಟ ಆಗಲಿ ಸುಖ ಆಗಲಿ ಪ್ರಾರಂಭ ಮಾಡಿಬಿಡೋಣ ಅಂತ ಹೇಳಿ ಈ ಶಾಲೆ ಕಟ್ಟಡೋದಕ್ಕೆ ಪ್ರಾರಂಭ ಮಾಡಿದ್ವಿ. ಮತ್ತು ನಮ್ಮ ಶಾಲೆಯ ಉದ್ಘಾಟನೆ ಮಾಡಿದವರು ಯಾವುದೇ ರಾಜಕಾರಣಿಯವ್ರನ್ನೋ ಮತ್ತೊಬ್ಬರನ್ನೋ ಕರ್ಕೊಂಬಂದಿಲ್ಲ. ಡಾಕ್ಟರ್ ವಿದ್ಯಾನಂದ ಶೆಣೈ ಅಂತಂದ್ಬಿಟ್ಟು ಅವರು ಭಾರತ ದರ್ಶನ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ರು. ಅವರು ಇಡೀ ಭಾರತದ ಉತ್ತರದಿಂದ ದಕ್ಷಿಣದವರೆಗೆ, ಪೂರ್ವದಿಂದ ಪಶ್ಚಿಮವರೆಗೆ ಇರುವಂತಹ ಎಲ್ಲ ಕ್ಷೇತ್ರಗಳ ಬಗ್ಗೆ, ಎಲ್ಲ ಮಹನೀಯರ ಬಗ್ಗೆ
ಚಂದ್ರಶೇಖರ್ ಆಜಾದ್ ಆಗಿರ್ಬೋದು, ಭಗತ್ ಸಿಂಗ್ ಆಗಿರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಿರ್ಬೋದು, ಎಲ್ಲರ ಬಗ್ಗೆ ಆಯಾ ಕ್ಷೇತ್ರದ ಪರಿಚಯ ಮಾಡುತ್ತಾ, ಆ ಮಹಾನ್ ವ್ಯಕ್ತಿಗಳ ಪರಿಚಯ ಮಾಡುತ್ತಾ ನಿರರ್ಗಳವಾಗಿ ಅವರು ಮಾತಾಡ್ತಾ ಇದ್ದಿದ್ದ ರೀತಿಯಿಂದ ನಾವು ಸ್ಫೂರ್ತಿಗೊಂಡಿದ್ವಿ. ಅವರ ನಾಲಿಗೆಯಲ್ಲಿ ವಾಗ್ದೇವಿ ನೆಲಿತಾ ಇದ್ದಾಳೆ ಅಂತಲೇ ನಾವೆಲ್ಲ ಕರಿತಾ ಇದ್ದಿದ್ದು. ಆ ವಾಗ್ದೇವಿ ಹೆಸರಿಡೋದಕ್ಕೆ ಪ್ರೇರಣೆ ಕೂಡ ಅವರೇ ಸಾಕ್ಷಾತ್. ಹಾಗಾಗಿ ನನಗೊಂದು ಕನಸಿತ್ತು, ಇವರ ಕೈಲೇ ನಾನು ಶಾಲೆ ಉದ್ಘಾಟನೆ ಮಾಡಬೇಕು ಅಂತ. ಹಾಗಾಗಿ 2004ರಲ್ಲಿ ವಿದ್ಯಾನಂದ ಶಣೈ ಅವ್ರ ಕೈನಲ್ಲೇ, ಏನಕ್ಕೆ ನಾವು ಬೆಳೆದಿದ್ದು RSS ಪರಿಸರದಲ್ಲಿ. ನನ್ನ ತಮ್ಮ 8 ವರ್ಷ ಪ್ರಚಾರಕ್ಕಾಗಿದ್ದ, RSS ಪ್ರಚಾರಕ್ಕಾಗಿದ್ದ ಶಿಕಾರಿಪುರ, ಸೊರಬ ಈ ಕ್ಷೇತ್ರಗಳಲ್ಲಿ. ಸೊ ಹಾಗಾಗಿ ನಮ್ಮ ಶಿಕ್ಷಣ ಸಂಸ್ಥೆಗಳು ನೂರಾರು ಇರಬಹುದು, ಆದರೆ ಕೇವಲ ABCD ಅನ್ನೋ ಒಂದಷ್ಟು ಓದಕ್ಕೆ ಬರೆಯೋಕ್ಕೆ ಕಲಿಸೋದಷ್ಟೇ ಶಿಕ್ಷಣ ಅಲ್ಲ. ಶಿಕ್ಷಣ ಅಂದರೆ ಬದುಕನ್ನು ಕಲಿಸ್ಬೇಕು, ಬದುಕಲಿಕ್ಕೆ ಗುರಿಯನ್ನು ಕೊಡಬೇಕು. ಸೊ ಹಾಗಾಗಿ ನಮ್ಮ ಶಿಕ್ಷಣ ಸಂಸ್ಥೆ ಮೊದಲನೇದಿಂದಲೇ ಪ್ರೇರೇಪಣೆಗೊಂಡಿರೋದೇ ಕೂಡ ನಮ್ಮ ಮಕ್ಕಳಿಗೆ ರಾಷ್ಟ್ರೀಯ ದೃಷ್ಟಿಕೋನವನ್ನು ಕೊಡಬೇಕು, ದೇಶಭಕ್ತರನ್ನಾಗಿ ಮಾಡಬೇಕು, ದೈವ ಭಕ್ತರನ್ನಾಗಿ ಮಾಡಬೇಕು ಅಂತ. ಸರ್, ಈಗ ತಂತ್ರಜ್ಞಾನ ಬೆಳೀತಾ ಇದೆ, ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದ್ದೀವಿ, ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವ ಅನ್ನೋದು ದೊಡ್ಡ ಮಟ್ಟಕ್ಕಿದೆ. ಇಂಥ ಸಂದರ್ಭದಲ್ಲಿ ಕೆಲವರ ಯೋಚನೆಗಳು ಹೆಂಗೆ ಅಂದರೆ, ವೇದ ವಿಜ್ಞಾನ ಅಕ್ಕಪಕ್ಕದಲ್ಲಿದೆ ಅಂತ. ಕೆಲವರ ಪರಿಕಲ್ಪನೆ ವೇದ ವಿಜ್ಞಾನಕ್ಕೆ ಅಜಗಜಾಂತರ ವ್ಯತ್ಯಾಸ ಇದೆ ಅಂತ. ನೀವು ಇಸ್ರೋದಲ್ಲೂ ಇದ್ದವರು, ಭಾರತದ ಸನಾತನ ಧರ್ಮದ ಉಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಟಿಬದ್ಧರಾಗಿ ನಿಂತ್ಕೊಂಡವರು. ಹಾಗಾಗಿ ವೇದ ವಿಜ್ಞಾನದ ಬಗ್ಗೆ ನಿಮ್ಮ ಪರಿಕಲ್ಪನೆ ಏನು? ಮೇಡಮ್, ವಿಜ್ಞಾನ ತಂತ್ರಜ್ಞಾನ ಬಹಳ ಬೆಳೆದಿದೆ, ಒಪ್ಕೋತೇನೆ. ಆದರೆ ಒಬ್ಬ ವಿಜ್ಞಾನಿಯಾಗಿ ನೀವು ಹೇಳಬೇಕಾದ್ರೆ ನಾವು ಸೌರಮಂಡಲವನ್ನು ದಾಟಿ ಇನ್ನೂ ಹೋಗಿಲ್ಲ. ಈ ಸೌರಮಂಡಲ ನಮ್ಮ ಮಿಲ್ಕಿ ವೇ ಗ್ಯಾಲಾಕ್ಸಿನಲ್ಲಿ ಒಂದು ಸಣ್ಣ ಕಣ. ಈ ಮಿಲ್ಕಿ ವೇ ಗ್ಯಾಲಾಕ್ಸಿ ಅನ್ನುವಂಥದ್ದು ಅನೇಕ ಕೋಟಿ ಬ್ರಹ್ಮಾಂಡಗಳ ಮಧ್ಯೆ ಅದು ಒಂದು ಸಣ್ಣ ಕಣ. ಇದೆಲ್ಲವನ್ನ ನಮ್ಮ ಪೂರ್ವಿಕರು, ಈಗ ಉದಾಹರಣೆಗೆ ಲಲಿತಾ ಸಹಸ್ರನಾಮದಲ್ಲಿ ಒಂದು ಬರುತ್ತೆ, ಅನೇಕ ಕೋಟಿ ಬ್ರಹ್ಮಾಂಡ ಜನನಿ ಅಂತ. ಒಂದೆರಡಲ್ಲ, ಅನೇಕ ಕೋಟಿ ಬ್ರಹ್ಮಾಂಡಗಳ ಜನಕ ಅಥವಾ ಜನನಿ ಯಾರು? ಪರಮಾತ್ಮ, ಸೃಷ್ಟಿಕರ್ತ. ಹೀಗೆ ಈಗ ನನಗೂ ಕೂಡ ನನ್ನ ಕಾಲೇಜ್ ದಿನಗಳಲ್ಲಿ ಮತ್ತು ನನ್ನ ಹೈಸ್ಕೂಲ್ ದಿನಗಳಲ್ಲಿ ನಾನು ವಿಜ್ಞಾನವನ್ನು ಹೆಚ್ಚು ಆಸಕ್ತಿಯಿಂದ ಪ್ರೀತಿಸ್ತಾ ಇದ್ದಿದ್ದರಿಂದ ದೇವರು ಅನ್ನೋಂಥದ್ದೆಲ್ಲ ಏನೂ ಇಲ್ಲ, ಇದೆಲ್ಲ ಬರೀ ಸೈನ್ಸ್ ಅಂತ ಅನ್ಕೋತಾ ಇದ್ದೆ. ನನಗೆ ಕಾಲೇಜ್ ದಿನಗಳಲ್ಲಿ ಫಸ್ಟ್ ಇಯರ್ ಕಾಲೇಜಲ್ಲಿ ನನಗೆ ಕನ್ನಡ ರಾಜ್ಯೋತ್ಸವ ಸ್ಪರ್ಧೆಗೆ ಏರ್ಪಡಿಸಿದಂತಹ ಒಂದು ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನ ಬಂತು. ನನಗೆ ಬದುಕಲು ಕಲಿಯಿರಿ ಪುಸ್ತಕ ನನ್ನ ಅದೃಷ್ಟವಶಾತ್ ಪ್ರಥಮ ಬಹುಮಾನವಾಗಿ ಬಂತು. ಅದರಲ್ಲಿ ಸ್ವಾಮಿ ಜಗದಾತ್ಮಾನಂದರು ಬರೀತಾರೆ, ಈಗ ಇರುವೆಗಳು ಒಂದು ದೊಡ್ಡ ಆನೆ ಮೇಲೆ ಹೋದರೆ, ಆನೆ ಬೆನ್ನ ಮೇಲೆ ಹೋದಾಗ ಅದು ಬಂಡೆ ಅಂತ ಅನ್ಕೊಳತ್ತಂತೆ, ಬಾಲದ ಮೇಲೆ ಹೋದಾಗ ಹಗ್ಗ ಅಂತ ಅನ್ಕೊಳತ್ತಂತೆ, ಕಿವಿ ಮೇಲೆ ಹೋದಾಗ ಮೊರ ಅಂತ ಅನ್ಕೊಳತ್ತಂತೆ. ಸೊ ಇರುವೆ ಕಣ್ಣಿಗೆ ಕಾಣುವಂಥ ಪ್ರತಿಯೊಂದೂ ಸತ್ಯದ ಒಂದು ಭಾಗ ಮಾತ್ರ, ಅದು ಕಂಪ್ಲೀಟ್ ಸತ್ಯ ಅಲ್ಲ. ಸೊ ಹಾಗಾಗಿ ಇಡೀ ಪ್ರಪಂಚದಲ್ಲಿ ಯಾರ್ಯಾರು ಏನೇನು ನಮ್ಮ ಈ ಸೃಷ್ಟಿಯ ಬಗ್ಗೆ ನೋಡ್ತಾ ಇದ್ದಾರೆ, ನಿಜವಾಗಿ ದೈವ ಅಥವಾ ಸೃಷ್ಟಿ ಏನು ಅಂತಂದ್ರೆ ನಾವೆಲ್ಲ ಅಷ್ಟೂ ಜನ ಏನು ನೋಡಿ ಅನುಭವಿಸಿರ್ತೀವೋ ಅದು ಆಕ್ಚುಲ್ ಆಗಿ ವಸ್ತು ಏನಿದೆಯೋ, ಸೃಷ್ಟಿ ಏನಿದೆಯೋ ಅದರ ಒಂದು ಭಾಗ ಮಾತ್ರ. ಅಲ್ಲಿ ಇನ್ನೊಂದು ಉದಾಹರಣೆ ಕೊಡ್ತಾರೆ ಜಗದಾತ್ಮನಂದ್ರು. ಒಂದು ಇರುವೆ ಒಂದು ಪ್ರಿಂಟಿಂಗ್ ಪ್ರೆಸ್ಗೆ ಹೋದ್ರೆ ಅದು ನೋಡತ್ತೆ ತನ್ನಂತಾನೆ ಅಚ್ಚುಗಳೆಲ್ಲ ಜೋಡಿಸ್ಕೊತಾ ಇದೆ, ತನ್ನಂತಾನೆ ಮುದ್ರಣ ಆಗ್ತಾ ಇದೆ. ಹಾಗಾಗಿ ಕವಿ ಅನ್ನೋನು ಯಾರೂ ಇಲ್ಲ, ಲೇಖಕ ಅನ್ನೋನು ಯಾರೂ ಇಲ್ಲ, ಇದೆಲ್ಲ ಕೂಡ ಯಂತ್ರಮಯ ಜಗತ್ತು ಅಂತ. ಆದರೆ ಎಲ್ಲೇ ಒಂದು ಕೃತಿ ಆಗಬೇಕಾದ್ರೆ, ಈಗ ಹೇಗೆ ನೀವು ನಿಮ್ಮ ಸ್ಟುಡಿಯೋಯಿಂದ ಇಲ್ಲಿ ತನಕ ಬರಬೇಕಾಯ್ತೋ, ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಆ ಕೆಲಸದ ಹಿಂದೆ ಮೊದಲು ಒಂದು ಯೋಜನೆ ಇರುತ್ತೆ, ಕೆಲಸದ ಹಿಂದೆ ಒಬ್ಬ ಕರ್ತೃ ಇರ್ತಾನೆ. ಹಾಗಾಗಿ ಇದು ಕರ್ತೃ ಕಾರಣ ಸಿದ್ಧಾಂತ ಅಂತ ಹೇಳ್ತಾರೆ ನಮ್ಮಲ್ಲಿ. ಸೊ ಹಾಗಾಗಿ ಇಷ್ಟೆಲ್ಲ ಬೆಳಿಗ್ಗೆ ಕರಾರುವಾಕ್ಕಾಗಿ ಸೂರ್ಯೋದಯ ಆಗೋದು, ಸೂರ್ಯಾಸ್ತ ಆಗುವಂಥದ್ದು, ಚಂದ್ರೋದಯ ಆಗೋದು, ಚಂದ್ರಾಸ್ತ ಆಗುವಂಥದ್ದು. ಈಗ ನಾವು ಉಪಗ್ರಹ ಹಾರಿಸ್ತೀವಿ ಇಸ್ರೋದಿಂದ. ಆ ಉಪಗ್ರಹದ ಒಳಗಡೆ ಒಂದು ಫ್ಯೂಯಲ್ ಇರುತ್ತೆ. ಏನಕ್ಕೆ ಅಂದ್ರೆ ಉಪಗ್ರಹ ಗ್ರಾವಿಟೇಷನ್ಗೋಸ್ಕರ ಜಾರ್ತಾ ಇರುತ್ತೆ ಭೂಮಿ ಕಡೆಗೆ. ಅದನ್ನ ಮತ್ತೆ ಕಕ್ಷೆ ಕಡೆ ಇಡಬೇಕಾದ್ರೆ ಮೊದಲು ಗೈರೋ ವೀಲ್ಸು ಇತ್ಯಾದಿ ಕರೆಕ್ಷನ್ ಇರುತ್ತೆ. ಸಣ್ಣ ಪುಟ್ಟ ಕರೆಕ್ಷನ್ಸ್ ಆದ್ರೆ ಅವರು ಗೈರೋ ವೀಲು ಅದನ್ನೇ ಸರಿ ಮಾಡಿಬಿಡ್ಬೋದು. ಜಾಸ್ತಿ ಸ್ಲೈಡ್ ಆಗಿದ್ರೆ ಥ್ರಸ್ಟರ್ಸ್ ಅಂತ ಇರುತ್ತೆ, ಆ ಥ್ರಸ್ಟರ್ಸ್ಗೆ ಫೈರ್ ಮಾಡಬೇಕು, ಅದಕ್ಕೆ ಫ್ಯೂಯಲ್ ಇರುತ್ತೆ, ಅದು ಅದನ್ನ ತೆಗೆದುಕೊಂಡು ಹೋಗಿ ಮತ್ತೆ ಅದರ ಕಕ್ಷೆನಲ್ಲಿ ಇಡುತ್ತೆ. ಹಾಗಾಗಿ ಆದಷ್ಟು ಮಿತವ್ಯಯ ಮಾಡಬೇಕು ಆ ಫ್ಯೂಯಲ್ನ. ಹಾಗಾಗಿ ಒಂದು ಸ್ಯಾಟಲೈಟ್ ಲೈಫ್ ಎಷ್ಟು ಅಂತಂದ್ರೆ ಅದ್ರ ಒಳಗಡೆ ಇರುವಂಥ ಫ್ಯೂಯಲ್ ಎಷ್ಟು ವರ್ಷ ಬಾಳಿಕೆ ಬರುತ್ತೋ ಅಷ್ಟು ಅದರ ಲೈಫು. ಎಲೆಕ್ಟ್ರಾನಿಕ್ಸ್ ಬಾಳಿಕೆ 8-10 ವರ್ಷ ಕೂಡ ಬರ್ಬೋದು, ಆದರೆ ಫ್ಯೂಯಲ್ 6 ತಿಂಗಳಿಗೆ ಆಗೋಗ್ಬಿಟ್ರೆ ಅದು ಆ ಕಕ್ಷೆಯಿಂದ ಜಾರ್ಕೊಂಡು ಹೊರಟೋಗುತ್ತೆ, ಮತ್ತೆ ನಮ್ಮ ನಿಯಂತ್ರಣಕ್ಕೆ ಸಿಕ್ಕೋದಿಲ್ಲ. ಒಂದು ಉಪಗ್ರಹ ನಾವು ಇಷ್ಟೆಲ್ಲ ವಿಜ್ಞಾನವನ್ನ
ಪ್ರಯೋಗ ಮಾಡಿರೋಂಥ ಒಂದು ಉಪಗ್ರಹ ಆ ಕಕ್ಷೆನಲ್ಲಿರೋದು ಕೇವಲ 6-8 ವರ್ಷಗಳು, ಮತ್ತೆ ಜಾರು ಬಿಡುತ್ತೆ. ಆಮೇಲೆ ಒಂದು 10-15 ವರ್ಷಕ್ಕೆ ಇಲ್ಲವಾಗದೆ ಹೊರಟೋಗುತ್ತೆ, ನಮ್ಮ ಕಣ್ಣಿಗೂ ಬೀಳದೆ ಎಲ್ಲೋ ದೂರ ಹೊರಟೋಗುತ್ತೆ. ಆದರೆ ಚಂದ್ರ ಭೂಮಿ ಸುತ್ತ ಎಷ್ಟು ಲಕ್ಷ ವರ್ಷದಿಂದ ಸುತ್ತಾ ಇದ್ದಾನೆ, ಬಂದು ಭೂಮಿಗೆ ಅಪ್ಪಳಿಸಿಲ್ಲ. ಭೂಮಿ ಸೂರ್ಯನ ಸುತ್ತ ಎಷ್ಟು ಲಕ್ಷ ವರ್ಷಗಳಿಂದ ಸುತ್ತಾ ಇದೆ. ಇದನ್ನೆಲ್ಲ ನಾವು ನೋಡಿದಾಗ ಏನಾಗುತ್ತೆ, ಇಷ್ಟು ಅದ್ಭುತವಾದಂತಹ ಪ್ರಪಂಚದ ಹಿಂದೆ ಒಂದು ಕರ್ತೃ ಇದ್ದಾನೆ. ಅದನ್ನೇ ಒಬ್ಬರು ಸೃಷ್ಟಿಕರ್ತ ಅಂತಾರೆ, ಒಬ್ಬರು ದೇವರು ಅಂತಾರೆ, ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ. ಆದರೆ ಒಂದು ದಿವ್ಯವಾದಂತಹ ಪ್ರಚಂಡವಾದಂತಹ ಶಕ್ತಿ ಇದೆ. ಆ ಶಕ್ತಿಗೆ ನಮ್ಮವರು ದೇವಿಯ ರೂಪವನ್ನು ಕೊಟ್ಟರು, ದೇವನ ರೂಪವನ್ನು ಕೊಟ್ಟರು. ಅದು ಯಾವ್ಯಾವ ರೀತಿ, ಈಗ ಅದೇ ಎಲೆಕ್ಟ್ರಿಸಿಟಿನ ನೀವು ಫ್ಯಾನಿಗೆ ಹಾಕಿದಾಗ ಅದು ಗಾಳಿ ಕೊಡುತ್ತೆ, ಹೀಟ್ರಿಗೆ ಹಾಕಿದಾಗ ಅದು ಬಿಸಿ ಉಷ್ಣಾಂಶವನ್ನು ಕೊಡುತ್ತೆ, ಎ ಸಿಗೆ ಹಾಕಿದಾಗ ತಂಪನ್ನು ಕೊಡುತ್ತೆ. ಈ ವಿಚಾರ ಪ್ರಸ್ತಾಪ ಮಾಡಿದಾಗ ನಿಮ್ಮ ಶಾಲೆಯೇ ಮತ್ತೊಮ್ಮೆ ನನಗೆ ನೆನಪಿಗೆ ಬಂತು. ಸೌರಶಕ್ತಿಯ ಸದ್ಬಳಕೆ ಆಗ್ತಾ ಇದೆ. ಮಗದೊಂದು ಕಡೆ ಮಕ್ಕಳಿಂದನೇ ಪ್ರತಿಯೊಬ್ಬರಿಗೂ ಕೂಡ ಮಳೆ ಕೊಯ್ಲು ಬಗ್ಗೆ ಅರಿವು ಮೂಡಿಸ್ಬೇಕು ಅಂತ ಆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಹಸಿರು ಮುಖ್ಯ ಅಂತ ಹೇಳ್ತಾ ಇರಿ, ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಮೇಡಮ್, ಶಾಲೆ ಅಂದರೆ ತುಂಬ ಜನ ಅಂದ್ಕೊಂಡಿರೋದು ಒಂದು ಕಾಂಕ್ರೀಟ್ ಕಟ್ಟಡ ಅಂತ. ಈಗಂತೂ ಒಂದಷ್ಟು ಜನ ಏನು ಅಂದ್ಕೊಂಡಿದ್ದಾರೆ, ಪ್ರತಿ ಕ್ಲಾಸ್ ರೂಮ್ಗೂ ನಾವು AC ಹಾಕ್ಸಿದ್ದೀವಿ ಅನ್ನೋದನ್ನೇ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ. ಹೌದು, ನಮ್ಮ ಶಾಲೆಗೆ AC ಬೇಡ, ಏನಕ್ಕೆಂದರೆ ನಮ್ಮಲ್ಲಿ 600 ಮರಗಳಿದೆ. 600 ಮರಗಳು, ನಾವು ಅದಕ್ಕೆಲ್ಲ ಜಿಯೋ ಟ್ಯಾಗಿಂಗ್ ಮಾಡಿದ್ದೀವಿ. ನಮಗೆ ಆಕ್ಸಿಜನ್ನು ನಮ್ಮಲ್ಲೇ ಉತ್ಪಾದನೆ ಆಗುತ್ತೆ, ನಮ್ಮ ಮಕ್ಕಳಿಗೆ ಬೇಕಾದ್ದು. ನಾವು ಆಚೆ ಇನ್ಯಾರಿಂದಲೋ ಎರವೆಲ್ಲ ತೊಗೊಳೋದು ಬೇಕಾಗಿಲ್ಲ. ಅದು ಮೊದಲನೇದು. ಎರಡನೇದೇನು ಅಂತಂದರೆ, ಸುಮಾರು 12 ವರ್ಷದ ಹಿಂದೆ ನಮಗೆ ಅನ್ನಿಸ್ತು, ಏಕೆಂದರೆ ನಾವು ಫಾಸಿಲ್ ಫ್ಯೂಯಲ್ ಅಂತ ಏನು ಹೇಳ್ತೀವಿ, ಆ ಇಂಧನ ಫಾಸಿಲ್ ಫ್ಯೂಯಲ್ ಅಂತಂದರೆ ಈಗ ಥರ್ಮಲ್ ಪ್ಲ್ಯಾಂಟಿಂದ ಉಪಯೋಗಿಸುವಂಥದ್ದಾಗಲಿ, ಡೀಸೆಲ್ ಜನರೇಟರಿಂದ ಉಪಯೋಗಿಸುವಂಥದ್ದಾಗಲಿ, ಅದನ್ನೆಲ್ಲ ಮಾಡಿದಾಗ ಏನಾಗುತ್ತೆ, ಈ ಗ್ಲೋಬಲ್ ವಾರ್ಮಿಂಗ್ಗೆ ಅದೆಲ್ಲ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಹಾಗಾಗಿ ಪರಿಸರ ದಿನೇ ದಿನೇ ಹಾಳಾಗ್ತಾ ಇದೆ. ಹಾಗಾಗಿ ಸೌರಶಕ್ತಿ ಮೇಲೆ ಯಾವಾಗ ಅವರು ಒತ್ತು ಕೊಟ್ಟರೋ, ನಾವು ಅಂದ್ಕೊಂಡ್ವಿ ಮಕ್ಕಳಿಗೆ ಬರೀ ಪಾಠದಲ್ಲಿ ಓದಿದ್ರೆ ಸಾಲಲ್ಲ, ನಮ್ಮ ಶಾಲೆಯಲ್ಲೇ ಅದು ಇರಬೇಕು, ಉದ್ಘಾಟನೆ ಆಗಬೇಕು ಅಂತ ಹೇಳಿ ನಾವು 100 ಕಿಲೋವ್ಯಾಟ್ ಸೌರ ಫಲಕವನ್ನು ಇಡೀ ಭಾರತದಲ್ಲಿ 100 ಕಿಲೋವ್ಯಾಟ್ ಕೆಪಾಸಿಟಿ ಸೌರ ವ್ಯೂಹವನ್ನು ಅಳವಡಿಸಿದವರು ನಮ್ಮ ಶಾಲೆನೇ ಮೊದಲು. ಅದನ್ನು ನಮ್ಮ ಇಸ್ರೋ ಉಪನಿರ್ದೇಶಕರಾದಂತಹ VR ಕಟ್ಟಿ ಅವರು ಬಂದಿದ್ದರು, ಮತ್ತು KPTCL ಡೈರೆಕ್ಟರ್ ಬಂದಿದ್ದರು, ಅವ್ರು ಬಂದು ಉದ್ಘಾಟನೆ ಮಾಡಿದ್ರು. ಮತ್ತು ಆವಾಗ ನಮ್ಮಲ್ಲಿ ಗೋಶಾಲೆ ಕೂಡ ಇತ್ತು, ಸುಮಾರು 12-13 ವರ್ಷಗಳ ಹಿಂದೆ. ಈಗ ತುಂಬ ನಗರೀಕರಣ ಅದರಿಂದ ಇಲ್ಲ. ಏನಕ್ಕೆ ಅಂತಂದರೆ ನಮ್ಮ ಹೊಸ ನಗರದ ಶ್ರೀ ರಾಮಚಂದ್ರಾಪುರ ಮಠದ ಸ್ವಾಮೀಜಿಗಳೇ ಬಂದು ಇಲ್ಲಿ ಗೋಶಾಲೆ ಉದ್ಘಾಟನೆ ಮಾಡಿದರು. ಅವರು ಕೊಟ್ಟಿದ್ದು ಎಲ್ಲ ಸೇರಿ 8-10 ದನಗಳಿಂದ ಸ್ಟಾರ್ಟ್ ಆದಂಥ ಗೋಶಾಲೆ ಸುಮಾರು 25 ದನಗಳಾಗಿದ್ದವು. ಸೊ ಆ ಗೋಶಾಲೆ ನಡೀತಾ ಇದ್ದಾಗ ಆ ಸಗಣಿ ಮತ್ತೊಂದೆಲ್ಲ ಉಪಯೋಗಿಸಿ ನಾವೊಂದು ಗೋಬರ್ ಗ್ಯಾಸ್ ಪ್ಲ್ಯಾಂಟ್ ಹಾಕಿ ಅದರದ್ದೇ ಗ್ಯಾಸನ್ನು ನಮ್ಮ ಕ್ಯಾಂಟೀನ್ಗೆ ಮತ್ತು ಅಡುಗೆ ಮನೆಗೆ ಉಪಯೋಗಿಸ್ತಾ ಇದ್ವಿ. ಅಂದರೆ ಮಕ್ಕಳಿಗೆ ಪ್ರತ್ಯಕ್ಷವಾಗಿ ಇಲ್ಲಿ ನೋಡೋಕ್ಕಾಗೋ ಥರ. ಮತ್ತು ಇಡೀ ಶಾಲೆಯ ಪರಿಸರದಲ್ಲಿ ಏನು ಎಲೆ ಕಸ ಎಲ್ಲ ಬೀಳುತ್ತೆ, ಅದಕ್ಕೆ ನಾವು 3 ತೊಟ್ಟಿಗಳು ಮಾಡಿದ್ವಿ, ದೊಡ್ಡ ದೊಡ್ಡ ತೊಟ್ಟಿಗಳು. ಅದನ್ನೆಲ್ಲ ಕೂಡ ಪ್ರತಿದಿನ ನಮ್ಮ ಆಯಮ್ಮಗಳು ಅದನ್ನು ಗುಡಿಸಿ ಎಲೆಗಳನ್ನೆಲ್ಲ ಪ್ರತ್ಯೇಕ ಮಾಡಿ ಆ ಎಲೆಯ ಗುಂಡಿಗೆ ಹಾಕ್ತಾರೆ. ಅದು ಜೈವಿಕ ಎರೆಹುಳು ಗೊಬ್ಬರ ಆಗುತ್ತೆ. ಸೊ ಹಾಗಾಗಿ ಮಕ್ಕಳು ಏನೇನು ಪಾಠದಲ್ಲಿ ಕಲಿತಾರೆ ಅದನ್ನು ಶಾಲೆಯಲ್ಲಿ ನೋಡಬೇಕು. ಮತ್ತು ಯಾರ್ಯಾರಾಗುತ್ತೋ ಅವ್ರಿಗೆ ಅದ್ರ ಬಗ್ಗೆನೇ ಪ್ರಾಜೆಕ್ಟ್ ವರ್ಕ್ ಕೊಟ್ಟಾಗ ಎಲ್ಲ ಖಂಡಿತ ನೋಡ್ತಾರೆ. ಮತ್ತು ನೀವು ನೋಡಿರೋ ಹಾಗೆ ನೀರಿನ ಬಗ್ಗೆ ಕೇಳಿದ್ರೆ, ಮುಂಚೆ 100 ಅಡಿ ತೋರಿಸಿದ್ರೆ ನೀರು ಬರ್ತಾ ಇತ್ತು ಬೆಂಗಳೂರಲ್ಲಿ. ಈಗ ಅಂತರ್ಜಲ ಮತ್ತೆ ಎಲ್ಲರೂ ಬಗ್ದು 1000 ಅಡಿಗಿಂತ ಕೆಳಗಡೆ ಹೊರಟೋಗಿದೆ. ಅಂತರ್ಜಲ ಹೇಗೆ ಅಂತಂದರೆ, ಮಳೆ ಬಂದಾಗ ಮಳೆ ನೀರು ಭೂಮಿಗೆ ಇಳಿಬೇಕು. ಮುಂಚೆ ಅಷ್ಟು ಸಾಕಷ್ಟು ಹಸಿರು ಪರಿಸರ ಇತ್ತು. ಈಗ ಇಡೀ ಬೆಂಗಳೂರು ನಗರೀಕರಣ ಆಗಿ ಭೂಮಿ ಹಿಂಗೋವಂಥದ್ದಕ್ಕೆ ಜಮೀನಿಲ್ಲ, ಅಂದರೆ ಗ್ರೀನ್ ಲ್ಯಾಂಡ್ ಅನ್ನೋಂಥದ್ದಿಲ್ಲ, ಹಸಿರು ಹೊದಿಕೆ ಇಲ್ಲ, ಎಲ್ಲ ಕಡೆ ಕಾಂಕ್ರೀಟ್ ಹೊದಿಕೆ ಆಗಿದೆ, ಎಲ್ಲ ಕೊಚ್ಕೊಂಡು ಹೊಟ್ಟೋಗುತ್ತೆ, ಫ್ಲ್ಯಾಶ್ ಫ್ಲಡ್ ಥರ. ಸೊ ಹಾಗಾಗಿ ಅದನ್ನು ಭೂಮಿಗೆ ಇಳಿಸ್ಬೇಕಾದ್ರೆ ನಾವು ಆರ್ಟಿಫಿಷಿಯಲ್ ಆಗಾದರೂ ಕೂಡ ಇಂಗು ಗುಂಡಿಗಳನ್ನು ತೋಡಬೇಕು. ಮತ್ತು ನಾವೇನು ಮಾಡಿದ್ದೀವಿ, ಇಂಗು ಗುಂಡಿಗಳು ಸುಮಾರು ಒಂದು 30-40 ಇಂಗು ಗುಂಡಿಗಳ ಜೊತೆಗೆ ದೊಡ್ಡ 5 ಲಕ್ಷ 10 ಲಕ್ಷ ಲೀಟರ್ ಹಿಡಿಸುವಂಥ ಕಾಂಕ್ರೀಟ್ ತೊಟ್ಟಿಗಳನ್ನು ಕಟ್ಟಿದ್ದೀವಿ. ಸೊ ಇದನ್ನು ನಮ್ಮ ರಸ್ತೆ ಕೆಳಗಡೆ ಕೂಡ ಮಾಡ್ಕೋಬೋದು, ಕಾಂಕ್ರೀಟ್ ತೊಟ್ಟಿಗಳು. ಹಾಗಾಗಿ ಒಟ್ಟು ನಮ್ಮ ಶಾಲೆಯಲ್ಲಿ, ಈ ಶಾಲೆಯಲ್ಲೇ 3.5 ಕೋಟಿ ಲೀಟರ್ನ ಮಳೆ ನೀರು ಸಂಗ್ರಹಣಾ ಸಾಮರ್ಥ್ಯ ಇದೆ. ಈಗ ಎಲ್ಲ ಕಡೆ ತೊಂದರೆ ಆಗಿದೆಯಲ್ಲ, ನಮ್ಮ ಶಾಲೆಯಲ್ಲಿ ಆ ತೊಟ್ಟಿನಲ್ಲಿ ಇನ್ನೂ ನೀರಿದೆ, ಅದರಿಂದ ನಾವು ಗಿಡಗಳಿಗೆ ನೀರು ಉಣಿಸ್ತಾ ಇದ್ದೀವಿ. ಸೊ ಹಾಗಾಗಿ ಯಾವುದನ್ನೇ ಆಗಲಿ, ಈಗ ಪರಿಸರ ಸಂರಕ್ಷಣೆ ಬಗ್ಗೆ 5 ಮಾರ್ಕ್ ಕ್ವಶನ್ ಇದ್ದರೆ 5ಕ್ಕೆ ಅಷ್ಟು ಬಾಯಿಪಾಠ ಮಾಡಿ 5ಕ್ಕೆ 5 ಮಾರ್ಕ್ಸ್ ತೊಗೊಂಡ್ರೆ ಅದು ನಿಜವಾದ ಮಾರ್ಕ್ಸ್ ಅಲ್ಲ. ಪರಿಸರ ಸಂರಕ್ಷಣೆ ಬಗ್ಗೆ ನೀವು ನಿಜವಾಗಿ ಏನಾದ್ರೂ ಕಾರ್ಯಕ್ಷೇತ್ರದಲ್ಲಿ ಇಳಿದು ಮಾಡಿದರೆ ಆವಾಗ 5ಕ್ಕೆ 5 ಮಾರ್ಕ್ ಬರಬೇಕು. ಹಾಗಾಗಿ ನಮ್ಮ ಸಂಸ್ಥೆಯಲ್ಲಿ ನಾವು ಹೇಳೋದು, ಬರೀ ಮಾತಾಡೋದ್ರಿಂದ ಕೆಲಸ ಆಗೋದಿಲ್ಲ. ನಿಜವಾಗಿ ನೀವು ಅದರ ಬಗ್ಗೆ ಕಾರ್ಯತತ್ಪರಾಗಿ ಯು ಶುಡ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ದಿ ಸೊಲ್ಯೂಷನ್. There is both problem and solution. You should always be a party to the solution, not party to the problem. R&D, Innovation Department, Science Tech Park, ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್.
ಮೇಡಮ್ ನಮ್ಮಲ್ಲಿ ಸಾಕಷ್ಟು ಪಾಠಗಳಿದೆ. ಹಾಂ ಆ ಪಾಠಗಳಲ್ಲಿ ಏನಾಗುತ್ತೆ, ತುಂಬ ಮಕ್ಕಳಿಗೆ ನೀವು ಅದನ್ನು ಹೇಳ್ತಾ ಹೇಳ್ತಾ ಅರ್ಥ ಆಗಲ್ಲ. ಹೌದು. ಈಗ ಉದಾಹರಣೆಗೆ ನಮ್ಮ ಸೈನ್ಸ್ ಪಾರ್ಕಲ್ಲಿ ಸಪ್ತ ಸ್ವರಗಳ ಒಂದು ಪೈಪ್ ಸಿಸ್ಟಮ್ ಇದೆ. ಅದು ಒಂದೇ ಡಯಾಮೀಟರ್ನ ಪೈಪ್ನ ನೀವು ಬೇರೆ ಬೇರೆ ಲೆಂತ್ಗೆ ಅಂದರೆ ಬೇರೆ ಬೇರೆ ಉದ್ದಕ್ಕೆ ಅದನ್ನು ಹಾಕಿದಾಗ ಸಣ್ಣ ಪೈಪಿಂದ ಹಿಡಿದು ಉದ್ದದ ಪೈಪ್ವರೆಗೂ ಆ 7 ಪೈಪ್ಗಳಿಗೆ ನೀವು ಮರದ ಬಡಿಗೆಯಿಂದ ಬಡಿದಾಗ ಸಣ್ಣ ಪೈಪು ಹೈ ಫ್ರೀಕ್ವೆನ್ಸಿಲಿ ವೈಬ್ರೇಟ್ ಆಗುತ್ತೆ. ಏನಕ್ಕೆ ಅಂದರೆ ಅದಕ್ಕೆ ಫ್ರೀಡಮ್ ಜಾಸ್ತಿ, ಸಣ್ಣದಾಗಿದೆ. ಹಾಗೆ ಅದರ ಉದ್ದ ಜಾಸ್ತಿ ಆಗ್ತಾ 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 ಅದರ ಫ್ರೀಕ್ವೆನ್ಸಿ ಕಡಿಮೆ ಆಗುತ್ತೆ. ಅಂದರೆ ಹೈ ಪಿಚ್ಚಿಂದ ಲೋ ಪಿಚ್ಚಿಗೆ ಬರುತ್ತೆ. ಸೊ ಈಗ ಒಂದು ಇದಿದೆ, ಒಂದು ಸೂತ್ರ ಏನಂತಂದರೆ ದಿ ಫ್ರೀಕ್ವೆನ್ಸಿ ಈಸ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದಿ ಲೆಂತ್ ಅಂತ. ಅಂದರೆ ಲೆಸ್ಸರ್ ದಿ ಲೆಂತ್ ಹೈಯರ್ ದಿ ಫ್ರೀಕ್ವೆನ್ಸಿ. ಅದನ್ನು ನೀವು ಬರೀ ಸೂತ್ರದಲ್ಲಿ ಪಾಠದಲ್ಲಿ ಹೇಳೋದಕ್ಕಿಂತ ನೀವು ಇಲ್ಲಿ ಕರ್ಕೊಂಬಂದು ತೋರಿಸ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಮತ್ತು ವೀಣೆ ನಮ್ಮ ಕಲಾಮಂದಿರ ಕ್ಲಾಸಲ್ಲಿದೆ. ವೀಣೆಯ ತಂತಿ ತೆಳುವಾಗಿದ್ದಷ್ಟು ಫ್ರೀಕ್ವೆನ್ಸಿ ಜಾಸ್ತಿ, ಮಂದವಾಗಿದ್ದಷ್ಟು ಫ್ರೀಕ್ವೆನ್ಸಿ ಕಡಿಮೆ. ಗಿಟಾರಲ್ಲೂ ಅಷ್ಟೇ ಅಲ್ವಾ? ಸೊ ಹಾಗಾಗಿ ಅಲ್ಲಿ ಏನಂತಂದ್ರೆ ದಿ ಫ್ರೀಕ್ವೆನ್ಸಿ ಈಸ್ ಅಗೈನ್ ಇನ್ವರ್ಸ್ಲಿ ಪ್ರೊಪೋರ್ಷನಲ್ ಟು ದಿ ಥಿಕ್ನೆಸ್ ಡಯಾಮೀಟರ್ ಆಫ್ ದಿ ಸ್ಟ್ರಿಂಗ್. ಸೊ ಹಾಗಾಗಿ ಇದನ್ನೆಲ್ಲ ಪ್ರತ್ಯಕ್ಷವಾಗಿ ನೋಡಿದಾಗ ಏನಾಗುತ್ತೆ, 100 ಶಾಸ್ತ್ರಕ್ಕಿಂತ ಸರಿ ಉದಾಹರಣೆ ಅಂತ ನಮ್ಮಲ್ಲಿ ಏನು ಹೇಳಿದ್ದಾರೆ. ಸೊ ಇಟ್ ಬಿಕಮ್ಸ್ ಈಸಿ ಟು ಲರ್ನ್ ಅಂಡ್ ಅಂಡರ್ಸ್ಟ್ಯಾಂಡ್. ಹಾಗೆ ಪ್ರತ್ಯಕ್ಷವಾಗಿ ಟೀಚರ್ ಪಾಠ ಮಾಡಿದ್ರೆ ಸ್ವಲ್ಪ ಹೊತ್ತು ನೆನಪಿಟ್ಕೊಳ್ತಾರೆ, ಆದರೆ ಅವರೇ ಪ್ರತ್ಯಕ್ಷವಾಗಿ ನೋಡಿ ಅದರ ಜೊತೆ ವರ್ಕ್ ಮಾಡಿದಾಗ ಏನಾಗುತ್ತೆ, ಶಾಶ್ವತವಾಗಿ ಮನಸ್ಸಿನಲ್ಲಿ ಉಳಿಯುತ್ತೆ. ಕೇವಲ ಬಾಯಿಪಾಠ ಮಾಡಿ ಉತ್ತರ ಕೊಡಿಸೋವಂಥದ್ದು ಶಿಕ್ಷಣ ಅಲ್ಲ. ತತ್ವಗಳು ಅರ್ಥ ಆಗಬೇಕು. ನೀವು ತಿರ್ಗಾ ಮುರುಗಾ ಪ್ರಶ್ನೆ ಕೇಳಿದ್ರೂ ಅದ್ರ ಬಗ್ಗೆ ಸಮರ್ಪಕವಾಗಿ ಅರ್ಥ ಆಗಿದ್ರೆ ಸಮರ್ಪಕವಾಗಿ ಉತ್ತರ ಕೊಡ್ತಾರೆ. ನೀವು ಅದೇ ಪ್ರಶ್ನೆನ ಹಿಂದೆ ಮುಂದೆ ಮಾಡಿದ್ರೆ ಎಷ್ಟೋ ಜನಕ್ಕೆ ಕೇಳೋಕ್ಕಾಗಲ್ಲ. ಸೊ ಹಾಗಾಗಿ ಪ್ರಾಕ್ಟಿಕಲ್ ಲರ್ನಿಂಗ್ ಅಂತ ಏನು ಹೇಳ್ತಾರೆ ಅದನ್ನು ನಾವು ಮಾಡಿಸೋದಕ್ಕೋಸ್ಕರ ಪ್ರತಿಯೊಂದು ಇದರಲ್ಲೂ ಕೂಡ ಸಾಂದ್ರತೆ ಅಂತ ಇದೆ. ಅಂದರೆ ಹೆಚ್ಚು ಸಾಂದ್ರವಾಗಿರೋದು ಮುಳುಗು ಹೋಗುತ್ತೆ, ಕಡಿಮೆ ಸಾಂದ್ರವಾಗಿರೋದು ತೇಲುತ್ತೆ ಅಂತ. ಸೊ ಟೀಚರು ಕ್ಲಾಸ್ ರೂಮ್ಗೆ ಹೋಗೋದಕ್ಕೆ ಮುಂಚೆ ಯಾವ ಪರಿಕರಗಳನ್ನು ತೆಗೆದುಕೊಂಡು ಹೋದರೆ ಆ ಕಾನ್ಸೆಪ್ಟನ್ನು ಸರಿಯಾಗಿ ಟೀಚ್ ಮಾಡ್ಬೋದು ಅಂತ ತಿಳಿಸೋದಕ್ಕೋಸ್ಕರ ನಾವು ನಮ್ಮಲ್ಲಿ R&D ಲ್ಯಾಬ್ ಏನು ಮಾಡಿದ್ವಿ, ಅವರು ಟೀಚರ್ಸ್ಗೆ ಹೆಲ್ಪ್ ಮಾಡ್ತಾರೆ. ನೀವು ಇಂತಿಂಥ ಪರಿಕರಗಳನ್ನ ತೆಗೆದುಕೊಂಡು ಹೋಗಿ ನೀವು ಇದನ್ನು ಟೀಚ್ ಮಾಡ್ಬೋದು. ಮ್ಯಾಥಮೆಟಿಕ್ಸ್ನಲ್ಲಿ LCM, HCF, ಲೋಯೆಸ್ಟ್ ಕಾಮನ್ ಮಲ್ಟಿಪಲ್ಲು, ಹೈಯೆಸ್ಟ್ ಕಾಮನ್ ಫ್ಯಾಕ್ಟ್ರು, ಇದಕ್ಕೆಲ್ಲ ಕೂಡ ಒಂದಷ್ಟು ಪರಿಕರಗಳು ಆಟಿಕೆಗಳೆಲ್ಲ ಬೇರೆ. ನಮ್ಮಲ್ಲಿ ಒಂದೊಂದು ಕೂಡ 20 ಸೆಟ್ 25 ಸೆಟ್ ಕೂಡ ಇದೆ. ಅದನ್ನು ಕ್ಲಾಸಿಗೆ ತೊಗೊಂಡೋಗಿ ಮಕ್ಕಳ ಹತ್ರ ಅದರ ಬಗ್ಗೆ ವರ್ಕ್ ಮಾಡ್ತಾ 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 ಆ ಕಾನ್ಸೆಪ್ಟ್ಸ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಸೊ ಹಾಗಾಗಿ ಕೇವಲ ಉಪದೇಶ ಮಾಡುವಂಥದ್ದು ಅಷ್ಟೇ ಅಲ್ಲ, ಪ್ರಾಕ್ಟಿಕಲ್ಗೆ ಮಕ್ಕಳು ಅವರು ಕೂಡ ನೋಡಿ ಕಲಿ ಮಾಡಿ ತಿಳಿ ಅಂತಾರಲ್ಲ, ಅವರೇ ಪ್ರತ್ಯಕ್ಷವಾಗಿ ವರ್ಕ್ ಮಾಡಿದಾಗ ಅವರಿಗೆ ಸುಲಭವಾಗಿ ಅರ್ಥ ಆಗುತ್ತೆ ಕಾನ್ಸೆಪ್ಟ್ ಅನ್ನೋ ದೃಷ್ಟಿಯಿಂದ ನಮ್ಮಲ್ಲಿ R&D ಡಿಪಾರ್ಟ್ಮೆಂಟು, ಇನ್ನೋವೇಷನ್ ಡಿಪಾರ್ಟ್ಮೆಂಟ್ ಇದೆ. ಮತ್ತು ಬೇರೆ ಬೇರೆ ಪ್ರಸಂಗದಲ್ಲಿ R&D ಟೀಚರ್ಸ್ ಹೋಗಿ ಅವರಿಗೆ ಹೆಲ್ಪ್ ಮಾಡ್ತಾರೆ. ಮತ್ತು ಒಂದಷ್ಟು ಸೈನ್ಸ್ ಫೇರ್ಸ್ ಆಗುತ್ತೆ. ಈಗ ಉದಾಹರಣೆಗೆ ಮೊನ್ನೆ ನ್ಯಾಷನಲ್ ಸೈನ್ಸ್ ಡೇ ಈಗ ಫೆಬ್ರವರಿ 28 ಇಸ್ರೋದಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಎಲ್ಲ ಶಾಲೆಗಳಿಂದ ಮಕ್ಕಳು ಹೋಗ್ತಾ ಇದ್ದಾರೆ. ಆ ಮಕ್ಕಳನ್ನು ಅಲ್ಲಿರುವಂಥ ಸ್ಪರ್ಧೆಗಳಿಗೆ ತಯಾರು ಮಾಡುವಂಥದ್ದು. ಸೈನ್ಸ್ ಸೊಸೈಟಿ ಆಫ್ ಇಂಡಿಯಾ ಅವರು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆ ಮಾಡ್ತಾರೆ. ಇನ್ಸೆಫ್ ಅಂತ ಅಂದರೆ ಇಂಟೆಲ್ ಅವ್ರದ್ದೇ ಒಂದು CSR ವಿಂಗ್ ಅವ್ರದ್ದು, ಮಕ್ಕಳಿಗೆ ಇನ್ನೋವೇಷನ್ ಬಗ್ಗೆ ಅರಿವು ಮೂಡಿಸೋದಕ್ಕೆ ಅದರ ಕಾಂಪಿಟೇಷನ್ಗೆ ನಮ್ಮ ಮಕ್ಕಳನ್ನ ತಯಾರು ಮಾಡ್ತಾರೆ. ಹೀಗಾಗಿ ಮಕ್ಕಳನ್ನು ವಿಜ್ಞಾನಿಕವಾಗಿ ಆ ಸ್ಪರ್ಧೆಗಳಿಗೆ ಆ ಪ್ರಾಜೆಕ್ಟ್ಗಳಿಗೆ ತಯಾರು ಮಾಡೋದಕ್ಕೋಸ್ಕರನೇ ಈ 2 ಡಿಪಾರ್ಟ್ಮೆಂಟ್ ಇದೆ. ಮತ್ತು ನಮ್ಮ ಮಕ್ಕಳು ತಯಾರು ಮಾಡಿರುವಂಥದ್ದನ್ನು 3 ವಿಚಾರಗಳನ್ನು ಪೇಟೆಂಟ್ಗೆ ಕೂಡ ನಾವು ಅಪ್ಲೈ ಮಾಡಿದ್ದೀವಿ. ಅದಕ್ಕೆ ನಮ್ಮ ಇನ್ನೋವೇಷನ್ ಡಿಪಾರ್ಟ್ಮೆಂಟ್ ಆ ಪೇಟೆಂಟಿಂಗ್ ವರ್ಕ್ ಕೂಡ ಮಾಡ್ತಾ ಇದೆ. 3 ಅಂಥ ಐಡಿಯಾಗಳನ್ನು ಪೇಟೆಂಟ್ ಮಾಡಿದ್ದೀವಿ ಆಗಲೇ ನಮ್ಮ ಸಂಸ್ಥೆ ವತಿಯಿಂದ. ಖಂಡಿತ ಸರ್. ಸಮಾಜಕ್ಕೆ ನಿಮ್ಮ ಸಂದೇಶ ಸರ್? ಪ್ರತಿಯೊಬ್ಬರೂ ಕೂಡ ಅನಂತವಾದಂಥ ಶಕ್ತಿಯ ಆಗರ. ವಿವೇಕಾನಂದರು ಹೇಳಿರೋದು ಎಜುಕೇಷನ್ ಇಸ್ ದಿ ಮ್ಯಾನಿಫೆಸ್ಟೇಷನ್ ಆಫ್ ಪರ್ಫೆಕ್ಷನ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ ಮ್ಯಾನ್ ಅಂತ. ಅಂದರೆ ಪರಿಪೂರ್ಣ ಅಂತ ವ್ಯಕ್ತಿತ್ವ ಒಳಗಡೆ ಈಗ ಆಲ್ರೆಡಿ ಇದ್ದಾನೆ. ಶಿಕ್ಷಣ ಅಂದರೆ ಅದನ್ನು ಅನಾವರಣಗೊಳಿಸೋದಷ್ಟೇ. ಹೇಗೆ ಒಂದು ಬೀಜದಲ್ಲಿ ಒಂದು ಮಹಾನ್ ವೃಕ್ಷ ಕೂಡ ಇದೆಯೋ, ಪ್ರತಿಯೊಂದು ಮಗುವು ಕೂಡ ಪ್ರತಿಭೆಗಳ ಆಗರ. ಆ ಪ್ರತಿಭೆಯನ್ನು ಅನಾವರಣಗೊಳಿಸೋದಕ್ಕೆ ಶಾಲೆ ಒಂದು ವೇದಿಕೆ ಆಗಬೇಕು, ಸಾಧನ ಆಗಬೇಕು. ನಾವು ಮಕ್ಕಳನ್ನು ಉದ್ಧಾರ ಮಾಡೋಕ್ಕಾಗಲ್ಲ. ಅರಬಿಂದೋ ಹೇಳ್ತಾರೆ, ನಥಿಂಗ್ ಕ್ಯಾನ್ ಬಿ ಟಾಟ್ ಬಟ್ ಎವ್ರಿಥಿಂಗ್ ಕ್ಯಾನ್ ಬಿ ಲರ್ನ್ಡ್. ಸೊ ಹಾಗಾಗಿ ಮಕ್ಕಳಿಗೆ ಮೇಕಿಂಗ್ ದೆಮ್ ಲರ್ನ್ ಟು ಲರ್ನ್, ಶಿಕ್ಷಣದ ಬಗ್ಗೆ ಮತ್ತು ಕಲಿಯುವ ಬಗ್ಗೆ ಆಸಕ್ತಿ ಮೂಡಿಸುವಂಥದ್ದೇ ಶಿಕ್ಷಣ ಸಂಸ್ಥೆಗಳ ಕರ್ತವ್ಯ. ನೀವು ಆ ಆಸಕ್ತಿಯನ್ನು ಮೂಡಿಸಿ ಅವ್ರನ್ನ ಪ್ರೋತ್ಸಾಹ ಮಾಡಿಸಿದ್ರೆ ಕಲಿಯುವಂಥದ್ದು ಅವರಾಗೆ ಕಲಿತಾರೆ. ಹೇಗೆ ನೀವು ನೀರು ಗೊಬ್ಬರ ಕೊಟ್ಟರೆ ಸಾಕು ಗಿಡ ಮರ ತನ್ನಂತಾನೆ ಬೆಳೆಯುತ್ತೋ, ನಾವೆಲ್ಲ ಕೂಡ ಆ ರೀತಿ ಗಾರ್ಡನರ್ಸ್, ಅಂದರೆ ಒಬ್ಬ ತೋಟದ ಮಾಲೀಕರ ಫೆಸಿಲಿಟೇಟರ್ಸ್. ಸೊ ನೀವು ಪ್ರೋತ್ಸಾಹ ಕೊಡಿ, ನೀರು ಗೊಬ್ಬರ ಕೊಡಿ,
ಪ್ರೋತ್ಸಾಹ ಮಾಡ್ತಾಯಿರಿ. ಆ ಬೀಜದಲ್ಲಿ ಎಂಥ ಮಹಾನ್ ವೃಕ್ಷ ಆಗಬೇಕು ಅನ್ನೋದು ಅದರೊಳಗಡೆ ಇದೆ. ಅದು ತನ್ನನ್ನು ತಾನೇ ಬೆಳೆಯುತ್ತೆ. ಮೊಟ್ಟಕ್ಕೆ ಹೋಗಬಾರ್ದಷ್ಟೇ. ಒಂದು ಹಂತಕ್ಕೆ ಬೆಳೆಯೋ ತನಕ ಒಂದು ಟ್ರೀ ಗಾರ್ಡ್ ಅಂತ ಒಂದು ಶಿಸ್ತು. ಒಂದು ಹಂತಕ್ಕೆ ಬೆಳೆದ ಮೇಲೆ ತನ್ನನ್ನು ತಾನೇ ಬೆಳೆದುಕೊಂಡು ಅದು ವಿರಾಟ್ ವೃಕ್ಷವಾಗಿ ಬೆಳೆಯುತ್ತೆ. ಸೊ ಹಾಗಾಗಿ ಶಿಕ್ಷಣ ಸಂಸ್ಥೆಗಳು ಅಂತಂದರೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ಒಳಗಡೆ ಇರುವಂಥ ಏನು ಶಕ್ತಿ ಇದೆ ಅದನ್ನು ಇನ್ಸ್ಪೈರ್ ಮಾಡೋಕ್ಕಿರುವಂಥ ಒಂದು ಪ್ಲ್ಯಾಟ್ಫಾರ್ಮ್. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಒಂದು ಘಟನೆ ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ತೆರೆಯೋದಕ್ಕೆ ಹೆಂಗೆ ಸಹಕಾರ ಆಯಿತು, ಅದನ್ನು ಸವಾಲಾಗಿದ್ರೂ ಕೂಡ ನೀವು ಅದನ್ನು ಹೆಂಗೆ ಸ್ವೀಕರಿಸಿದ್ರಿ. ಇವತ್ತು ದೊಡ್ಡ ಮಟ್ಟಕ್ಕೆ ಶಿಕ್ಷಣ ಸಂಸ್ಥೆ ಬೆಳೆದ್ರೂ ಕೂಡ ಪ್ರತಿಯೊಂದು ಮಗು ಕೂಡ ಇಂಪಾರ್ಟೆಂಟ್, ಅದು ಸಮಾಜಕ್ಕೆ ಸತ್ಪ್ರಜೆಯಾಗೇ ಬರಬೇಕು ಅಂತ ಶ್ರಮ ಹಾಕಿಸ್ತಿದ್ದೀರಿ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ನೋಡಿದ್ರದ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ವಾಗ್ದೇವಿ ವಿಲಾಸ ಶಿಕ್ಷಣ ಸಂಸ್ಥೆಯ ಚೇರ್ಮನ್ ಆಗಿರುವಂತಹ ಹರೀಶ್ ಅವರು ಭಾಗಿಯಾಗಿದ್ದರು. ಬಹಳ ಮುಖ್ಯವಾಗಿ ಅವರ ಜೀವನದಲ್ಲಾದಂಥ ಒಂದು ಘಟನೆ ಇವತ್ತು ಇಷ್ಟು ದೊಡ್ಡ ಶಿಕ್ಷಣ ಸಂಸ್ಥೆಯನ್ನು ತೆರೆಯೋದಕ್ಕೆ ಕಾರಣವಾಯಿತು. ಮಾತ್ರವಲ್ಲ, ಅದೆಷ್ಟು ಸತ್ಪ್ರಜೆಗಳು, ಶಕ್ತಿಯುತ ವಿದ್ಯಾರ್ಥಿಗಳು ಸಮಾಜಕ್ಕೆ ಕೊಡುಗೆಯಾಗಿ ಸಿಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ವಾಗ್ದೇವಿ ಶಾಲೆ ಇನ್ನೂ ಕೂಡ ಮುಂದುವರಿಯಲಿ, ಅಭಿವೃದ್ಧಿಯನ್ನು ಹೊಂದಲಿ, ಸಮಾಜಕ್ಕೆ ಒಂದು ಶಕ್ತಿಯಾಗಿ ಇಲ್ಲಿನ ವಿದ್ಯಾರ್ಥಿಗಳು ರೂಪುಗೊಳ್ಳಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.